ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಲ್ಲರನ್ನ ಪ್ರೀತಿಯಿಂದ ಇಂದಿನಂತೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ನಿರೂಪಕಿ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ಗುರುಗಳೇ, ಮೊದಲಿಗೆ ಶ್ಲೋಕದೊಂದಿಗೆ ಪಂಚಾಂಗ ಶ್ರವಣವನ್ನ ಕೂಡ ಮಾಡೋಣವಾ? ಓಂ ಶಾಂತಂ ಪದ್ಮಾಸನಸ್ಥಂ ಶಶಧರ್ಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯಮಪ್ಯೇಕಭಾಗೇ ವಹಂತಂ ನಾಗಂ ಪಾಶಂ ಚ ಘಂಟಾಮಥವರದಕರಂ ಸಾಂಕುಶಂ ವಾಮಭಾಗೇ ನಾನಾಲಂಕಾರದೀಪ್ತಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 25ನೇ ತಾರೀಕು ಹುಟ್ಟಿದ ಹಬ್ಬವನ್ನು ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿದ್ದೀರಿ, ಅಂಥವರ ಎಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ದಿನ ಸೋಮವಾರ. ಇವತ್ತಿರತಕ್ಕಂಥದ್ದು ಉತ್ತರ ಫಲ್ಗುಣಿ ನಕ್ಷತ್ರ ಇದೆ, ಅರ್ಥಾತ್ ಸಿಂಹರಾಶಿಯಲ್ಲಿ ಆರಂಭದಲ್ಲಿ ಚಂದ್ರನ ಸಂಚಾರ ಇದೆ. ಆ ನಂತರದಲ್ಲಿ ಕನ್ಯಾ ರಾಶಿಗೆ ಚಂದ್ರ ಪ್ರವೇಶ ಮಾಡ್ತಾನೆ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲೇ ಇರ್ತಾನೆ. ಸಿದ್ಧಿ ಅನ್ನುವಂತಹ ಯೋಗ ಇದೆ, ಹಾಗೂ ಕೌಲವ ಅನ್ನುವಂತಹ ಕರ್ಣ ಇರ್ತಕ್ಕಂಥದ್ದು ಇದಿವತ್ತಿನ ಪಂಚಾಂಗವಾದರೆ ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ನಾಳೆಯ ದಿವಸ ಗೌರಿ ಹಬ್ಬ. ವಾಡಿಕೆ ಭಾಷೆಯಲ್ಲಿ ಹೇಳೋದಾದರೆ ಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ತಾಯಂದಿರು ಏನಿದ್ದೀರಿ ಅವರಿಗೆ ಸ್ವರ್ಣ ಗೌರಿ ವ್ರತದ ಆಚರಣೆಯ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ನಾಳೆ ಇರ್ತಕ್ಕಂಥದ್ದು. ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಏನು ಎತ್ತ, ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ವ ತಯಾರಿಯನ್ನು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇವತ್ತಿನ ದಿನಸ್ಥಿತಿ ಗ್ರಹಗತಿಗಳು ಯಾವ್ಯಾವ ರೀತಿ ಇದೆ ಅಂತ ನೋಡೋಣ. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥದ್ದು ಬುಧ ಮತ್ತು ಶುಕ್ರರು. ಹಾಗೆ ಸಿಂಹ ರಾಶಿಯಲ್ಲಿ ರವಿ, ಚಂದ್ರ ಮತ್ತು ಕೇತು. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಚಂದ್ರ ಮಧ್ಯಾಹ್ನದ ಹೊತ್ತಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಆ ಕನ್ಯಾ ರಾಶಿಯಲ್ಲಿ ಈಗ ಕುಜನ ಸಂಚಾರ ಇದೆ. ತುಲಾ, ವೃಶ್ಚಿಕ, ಧನು, ಮಕರ 4 ರಾಶಿಗಳಲ್ಲಿ ಯಾವುದೇ ಗ್ರಹಗಳ ಸಂಚಾರ ಇಲ್ಲ. ಕುಂಭ ಮತ್ತು ಮೀನ ರಾಶಿಗಳಲ್ಲಿ ಯಥಾ ಪ್ರಕಾರ ರಾಹು ಮತ್ತು ಶನೈಶ್ಚರ ಇರ್ತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಈಗ ಪ್ರಾರಂಭಿಸೋಣ ದಿನ ಭವಿಷ್ಯ ವಿಭಾಗವನ್ನ. ಈಗ ಮೊದಲು ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ದಿನದ ಬಹುಪಾಲು ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಚಂದ್ರ 5 ಮತ್ತು 6ನೇ ರಾಶಿಯಲ್ಲಿ ಓಡಾಡ್ತಿರ್ತಾನಲ್ಲ, ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ದಿನ. ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ಶುಭವಾದಂತಹ ಸ್ಥಿತಿಯನ್ನು ಕೂಡ ಕೊಡ್ತಾನೆ. ವಿಚಿತ್ರ ಏನಂತಂದರೆ ಅಸ್ತಸ್ಥಿತಿಯನ್ನು ಇವತ್ತು ಕಳ್ಕೊಳ್ತಾನೆ ಚಂದ್ರ. ನಿನ್ನೆವರೆಗೂ ಕೂಡ ಅವನಿಗೆ ನಿನ್ನೆ ಎಲ್ಲ ಸಂಪೂರ್ಣ ಅಸ್ತಸ್ಥಿತಿ ಇತ್ತು. ಇವತ್ತು ಅಸ್ತಸ್ಥಿತಿಯನ್ನು ಕಳ್ಕೊಂಡು ಕನ್ಯಾ ರಾಶಿಗೆ ಪ್ರವೇಶ ಮಾಡುವುದೇ ಆದ ನಂತರದಲ್ಲಿ ಇನ್ನಷ್ಟು ನಿಮಗೆ ಸಮಾಧಾನ, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹವನ್ನು ಎಲ್ಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಚೆನ್ನಾಗಿ ಇವತ್ತಿನ ದಿನವನ್ನು ಒಳ್ಳೆಯ ರೀತಿಯಲ್ಲಿ ಕಳ್ಕೊಂಡು ನಾಳೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿನ. ಚಿಂತೆ ಮಾಡೋದು ಬೇಡ, ಆನಂದವಾಗಿ ದಿವಸವನ್ನು ಕಳೀರಿ. ಗೌರಿ ಹಬ್ಬಕ್ಕೆ ವ್ರತಾಚರಣೆಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಗೌರಿಯನ್ನು ಧ್ಯಾನ ಮಾಡ್ತಾ ಇರಿ. ಶುಭವಾಗಲಿ. ಮುಂದಿದ್ದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥದ್ದೇ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆ ಅಂತಕ್ಕಂಥದ್ದು ಇಲ್ಲ. ಪೂರ್ಣವಾಗಿರ್ತಕ್ಕಂಥ ಗುರು ಬಲ ಕೂಡ ಇದೆ. ಅಷ್ಟಮಾಧಿಪತಿಯಾಗಿ ಅಷ್ಟಮಕ್ಕೆ ನೋಡ್ತಾನೆ. ಹಾಗಾಗಿ ಆಗಾಗ ಸ್ವಲ್ಪ ಬೇಸರ ಕೂಡ ಇರ್ತದೆ. ಮನಸ್ಸು ಸ್ವಲ್ಪ ಚಂಚಲತೆಯನ್ನು ಹೊಂದುತ್ತದೆ. ಯಾವಾಗ ಮಂಗಳನೊಂದಿಗೆ ಹೋಗಿ ಸೇರಿಕೊಳ್ತಾನೆ ಚಂದ್ರ, ಆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆ ಕಾಣಿಸಬಹುದು.
ಚಿಂತೆ ಮಾಡುವಂಥದ್ದೇನಿಲ್ಲ. ಸ್ವಲ್ಪ ಏರಿಳಿತ ಇರ್ತದೆ, ಜೀವನ ಅಂದಮೇಲೆ ಇರೋದೇ ಅಲ್ವಾ. ಧೈರ್ಯವಾಗಿ ಮುನ್ನುಗ್ತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗೌರಿಯನ್ನೇ ಧ್ಯಾನ ಮಾಡಿ ನೀವು ಕೂಡ. ಗೌರಿಯಿಂದಾಗಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಉಂಟು. ಮುಂದಿರೋದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗೇ ಇದೆ. ಕಾರಣ ರಾಶಿಯಲ್ಲೇ ಗುರುವಿನ ಸಂಚಾರ ಇದೆ. 2ನೇ ರಾಶಿಯಲ್ಲಿ ಬುಧ ಶುಕ್ರರು. ಸಂಪತ್ತಿನ ವಿಷಯದಲ್ಲಿ ಕೂಡ ಅಂತಹ ಟೆನ್ಷನ್ ಏನಿಲ್ಲ. ಹಾಗಾಗಿ ಸಾಕಷ್ಟು ದುಡ್ಡು ಕಾಸಿನ ವಿಷಯದಲ್ಲಿ, ಮಾನಸಿಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳಲ್ಲಿ, ಮನೆಯಲ್ಲಿ, ಮಕ್ಕಳಲ್ಲಿ, ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಸಾಕಷ್ಟು ಉತ್ತಮವಾದಂಥ ಫಲಗಳೇ ಮಿಥುನ ರಾಶಿಯವರಿಗೆ ಎದ್ದು ಕಾಣಿಸುತ್ತೆ. ಸಮಸ್ಯೆ ಇರತಕ್ಕಂಥದ್ದು ಸ್ವಲ್ಪ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಅಂತ ಕಾಣಿಸುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯ ಮತ್ತೊಂದನ್ನು ಮಾಡಿಕೊಳ್ಳಿ. ದೇವತಾರಾಧನೆ ವಿಷಯ ಬಂದಾಗ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಇವತ್ತು ದಿನ ಒಂದು ಥರದಲ್ಲಿ ಉತ್ತಮವಾಗಿಯೇ ಇದೆ. ಸ್ವಲ್ಪ ಮಟ್ಟಿಗೆ ಸಾಲಗಾರರ ಕಾಟ ಇರಬಹುದು, ಅಷ್ಟೇ ಬಿಟ್ಟರೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕಾಣಿಸೋದಿಲ್ಲ. ಆದರೂ ಕರ್ಕಾಟಕ ರಾಶಿಯವರು ಇವತ್ತು ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ಸಮಾಧಾನವಾಗಿರೋಂಥ ಪ್ರಯತ್ನ ಮಾಡಬೇಕಾಗತ್ತೆ. ನೀವು ನಿರೀಕ್ಷೆ ಮಾಡಿರ್ತಕ್ಕಂಥ ಮಟ್ಟದಲ್ಲಿ ಆದಾಯದ ಒಂದು ಸಂಭಾವ್ಯ ಸ್ಥಿತಿ ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಸ್ವಲ್ಪ ಸಮಾಧಾನವನ್ನು ಹೆಚ್ಚು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟಮದ ರಾಹು ಸ್ವಲ್ಪ ಆಗಾಗ ಬೇಸರವನ್ನು, ಮಾನಸಿಕವಾಗಿರ್ತಕ್ಕಂಥ ದುಗುಡ ಇತ್ಯಾದಿಗಳನ್ನು ಕೂಡ ಕೊಡ್ತಾನೆ. ಚಂದ್ರನ ಸಹಯೋಗ ಇರುವಲ್ಲಿವರೆಗೂ ಹೆಚ್ಚು ಸ್ವಲ್ಪ ಬೇಸರ ಇರುತ್ತೆ. ಮಧ್ಯಾಹ್ನದ ನಂತರ ಕನ್ಯಾ ರಾಶಿಗೆ ಚಂದ್ರನ ಪ್ರವೇಶ ಆದ ನಂತರ ಸಾಕಷ್ಟು ಸಮಾಧಾನವನ್ನು, ನೆಮ್ಮದಿಯನ್ನು ನೋಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಉಂಟು. ಸಾಧ್ಯವಾದರೆ ಒಂದು ಗೋಪೂಜೆಯನ್ನು ಮಾಡಿಕೊಂಡು ಆ ಗೋಮಾತೆಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡುವುದರ ಮುಖಾಂತರವಾಗಿ ಆ ದೇವತೆಯ ಅನುಗ್ರಹವನ್ನು ತಗೊಂಡಷ್ಟು ಆದಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಾಗಿ ಇವತ್ತು ಮಾಡಿಕೊಳ್ಬಹುದು. ಗುರುಗಳ ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾಡಿದ್ದು ಗಣಪತಿ ಹಬ್ಬ. ಅಂದರೆ ಇವತ್ತು ಶಿವ, ನಾಳೆ ಪಾರ್ವತಿ, ನಾಡಿದ್ದು ಗಣಪತಿ 3 ಸಾಲಾಗಿ ಸಿಕ್ಕಿದೆಯಲ್ಲ. ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಅವಕಾಶ ಕೂಡ ಹೌದು. ಒಟ್ಟಾರೆ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಮಲೆನಾಡಿಗೆ. ನೀವೆಲ್ಲ ಸಿಗಂದೂರನ್ನು ನೋಡಿರ್ತೀರಿ. ಸಿಗಂದೂರಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ಅಥವಾ ಒಂದು 30 ಕಿಲೋಮೀಟರ್ ಆಗಬಹುದು ಅಂದಾಜಿನ ಪ್ರಕಾರ ಅಂತ ಇಟ್ಕೊಳ್ಳೋಣ. ಅಷ್ಟು ದೂರದಲ್ಲಿ ಕಾಡಿನ ಒಳಗಡೆ ಇರತಕ್ಕಂಥ ಒಂದು ದೇವಸ್ಥಾನವನ್ನು ಇವತ್ತು ದರ್ಶನ ಮಾಡೋಣ. ಇದು ಕೋಟೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಈಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಕೋಟೇಶ್ವರ. ಈ ಕೋಟೇಶ್ವರನ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಶಿವಲಿಂಗ ಇದೆಯಲ್ಲ, ಇದು ಯಾವ ರೀತಿ ಶೈವಾಗಮದ ಏನು ಶಿವಲಿಂಗದ ಲಕ್ಷಣವನ್ನು ಹೇಳ್ತದೆ, ಸಂಪೂರ್ಣವಾಗಿರ್ತಕ್ಕಂಥ ಶಿವಲಿಂಗದ ಲಕ್ಷಣವನ್ನು ಹೊಂದಿರತಕ್ಕಂಥ ಆ ಒಂದು ಪ್ರತೀಕವಿರತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಜೀರ್ಣೋದ್ಧಾರವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಏನು ಹಿನ್ನೆಲೆ ಅಂತಂದರೆ, ಈ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಕಾಡಿನ ಒಳಗೆ ಗುಹಾಂತರ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜಾಗ ಇದೆ. ಅದನ್ನು ಗಾಲವ ತೀರ್ಥ ಅಂತ ಕರೀತಾರೆ. ಗಾಲವ ತೀರ್ಥದ ಉಗಮ ಸ್ಥಾನ ಅದು. ಅಲ್ಲಿ ಒಬ್ಬರು ಮಹಾನ್ ಋಷಿಗಳಾಗಿರ್ತಕ್ಕಂತಹ ಗಾಲವ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸುಮಾರು 6-8 ಸಾವಿರ ವರ್ಷಗಳ ಹಿಂದೆ ಯೋಚನೆ ಮಾಡಬೇಕು ನಾವು. ಸುಮಾರು 8,000 ವರ್ಷಗಳ ಹಿಂದೆ ಅಂತ ಇಟ್ಕೋಬೋದು. ಅಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಗಾಲವ ಮಹರ್ಷಿಗಳಿಗೆ ಅವರಿಗೆ ಆ ಒಂದು ಕಮಂಡಲು ಒಂದು ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತದೆ ಮಳೆಯಲ್ಲಿ. ಅಲ್ಲಿ ಏಕೆಂದರೆ ಪಶ್ಚಿಮ ಘಟ್ಟ ಸಿಕ್ಕಾಪಟ್ಟೆ ಮಳೆ ಆಗ್ತಕ್ಕಂಥ ಪ್ರದೇಶ. ನಮಗೆಲ್ಲ ಗೊತ್ತು, ಕೊಡಚಾದ್ರಿಯ ಒಂದು ಆ ಸಾಲು ಅದು. ತುಂಬ ಮಳೆ ಆಗ್ತಕ್ಕಂಥ ಒಂದು ಪ್ರದೇಶ. ಅವರು ತಪಸ್ಸಿಗೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಧ್ಯಾನಾಸಕ್ತರಾಗಿದ್ದಾಗ ಅವರ ಕಮಂಡಲು ಅಂತಕ್ಕಂಥದ್ದು ಅಲ್ಲಿ ಬೀಳ್ತದೆ, ಅಂದರೆ ಮಗುಚಿಕೊಳ್ತದೆ ಮಳೆ ಗಾಳಿಗೆ. ಆಗ ಕಮಂಡಲ್ನಲ್ಲಿ ಇದ್ದಂತಹ ನೀರು ಚೆಲ್ತದೆ. ಚೆಲ್ಲಿದ ನಂತರ ಅಲ್ಲಿಂದ ಮತ್ತೆ ಪುನಃ ಆ ನೀರು ಬಿದ್ದ ಜಾಗದಲ್ಲೇ ನೀರು ಉತ್ಪತ್ತಿಯಾಗಿ ಹರಿದು ಹೋಗಲಿಕ್ಕೆ ಶುರುವಾಗ್ತದೆ, ಕಮಂಡಲದಿಂದ ಬಿದ್ದಂತಹ ನೀರು. ಇವರು ಪರಮೇಶ್ವರನನ್ನು ಕುರಿತು ಬಹಳ ಘೋರವಾದ ತಪಸ್ಸಿನಲ್ಲಿದ್ದವರಿಗೆ ಕಮಂಡಲು ಬಿತ್ತಲ್ಲ, ಮತ್ತಿನ್ನೇನು ಮಾಡೋದು, ಹಾಗಾದರೆ ಈ ಜಾಗ ಇನ್ನು ತಪಸ್ಸಿಗೆ ಯೋಗ್ಯವಲ್ಲ ಅಂತ ಒಂದು ನಿರ್ಧಾರವನ್ನು ಮಾಡಿ
ಅಲ್ಲಿಂದ ಹೊರಟು ಕೆಳಗಡೆ ಬರ್ತಾ ಇದ್ದಾಗ ಆ ನೀರು ಹರಿದು ಬಂದಿದ್ದು ಚಿಕ್ಕ ತೊರೆಯಾಗಿದ್ದು ಕೆಳಗಡೆ ಹೋಗ್ತಾ ಸ್ವಲ್ಪ ದೊಡ್ಡ ಹೊಳೆ ಆಗ್ತದೆ. ದೊಡ್ಡ ಹೊಳೆ ಅಂದರೆ ನದಿ ಮಟ್ಟದ್ದಲ್ಲ, ತಕ್ಕ ಮಟ್ಟಿಗೆ ಒಂದು ಮಧ್ಯಮ ಸ್ಥಿತಿಯ ಒಂದು ಹೊಳೆ ಆಗ್ತದೆ. ಆ ಹೊಳೆ ಹೀಗೆ ಹರಿದು ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅದು ಆ ಕಡೆಯಿಂದ ಬಂದು ಕೆಳಗಡೆಯಿಂದ ಹೀಗೆ ಹರಿದು ಹೋಗ್ತದೆ ಬಲಕ್ಕೆ ತಿರುಗಿ. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಇವರು ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ಕುಳಿತು ಪುನಃ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಪರಮೇಶ್ವರನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ತಾರೆ. ಪ್ರತ್ಯಕ್ಷಗೊಳಿಸ್ಕೊಂಡ ನಂತರದಲ್ಲಿ ಅಲ್ಲಿಯೇ ಅವರು ಆಗಮೋಕ್ತವಾಗಿರತಕ್ಕಂಥ ಒಂದು ಶಿಲಾಮಯವಾಗಿರತಕ್ಕಂಥ ಈಶ್ವರನ ಪ್ರತೀಕ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಒಂದು ಅದ್ಭುತವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ಪುತ್ರ ಸಹಿತನಾಗಿ ಅಂದರೆ ಮಹಾಗಣಪತಿಯ ಸಹಿತನಾಗಿರ್ತಕ್ಕಂತಹ ಆ ಒಂದು ಕೋಟೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಲ್ಲಿ ಆ ಒಂದು ದೇವತಾ ಸನ್ನಿಧಾನವನ್ನು ಸ್ಥಾಪನೆ ಮಾಡ್ತಾರೆ. ಆ ನಂತರದಲ್ಲಿ ನಗರದಲ್ಲಿ ಇರತಕ್ಕಂತಹ ಶಿವಪ್ಪ ನಾಯಕ ಅಂತಕ್ಕಂಥ ಅರಸ ಅಲ್ಲಿಗೆ ದಾನದತ್ತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ಜಾಗವನ್ನು ಅವನು ಉಜ್ಜೀವನ ಮಾಡ್ತಾನೆ. ಎಷ್ಟೋ ವರ್ಷಗಳ ನಂತರದ ಕಥೆ ಇದು. ಮತ್ತೆ ಗಾಲವ ಮಹರ್ಷಿಗಳಿದ್ದಿದ್ದು 8,000 ವರ್ಷದ ಹಿಂದೆ. ಆ ನಂತರದಲ್ಲಿ ನಗರದ ಶಿವಪ್ಪ ನಾಯಕ ಬಂದಿದ್ದು 16-17ನೇ ಶತಮಾನದ ಸಂದರ್ಭದಲ್ಲಿ. ಸುತ್ತಮುತ್ತಲಿನ ಗ್ರಾಮಸ್ಥರು ಆ ನಂತರದಲ್ಲಿ ಸ್ವಲ್ಪ ಜನವಸತಿ ಆರಂಭ ಆಯಿತು, ಬೆಳವಣಿಗೆ ಆಗಿರ್ತದೆ. ಆಗಿದ್ದಂಥ ಕಾಡು ಈಗಿಲ್ಲ, ನಮ್ಮಲ್ಲಿ ಅನೇಕರಿಗೆ ಸಹ ಗೊತ್ತಿದೆ. ಎಷ್ಟೋ ಕಡೆಗೆ ಇವತ್ತೆಲ್ಲ ನಾವು ಕಾಡನ್ನೆಲ್ಲ ಪೂರ್ತಿ ನುಂಗಿ ನೀರು ಕುಡಿದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ. ಬೆಟ್ಟಗಳನ್ನೇ ಖಾಲಿ ಮಾಡಿದ್ದೀವಿ ನಾವು ಇವತ್ತು. ಕಾಡು ಬಿಡ್ತೇವೆ, ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಖಾಲಿ ಮಾಡಿಬಿಟ್ಟಿದ್ದೇವೆ. ಹಾಗೆ ಆ ಒಂದು ಜಾಗ ಅಂತಕ್ಕಂಥದ್ದು ಕೂಡ ಇವತ್ತು ಸ್ವಲ್ಪ ಬಯಲು ಪ್ರದೇಶವಾಗಿ ಆ ಜಾಗದಲ್ಲಿ ಕೃಷಿ ಮೊದಲಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರವಾಗಿ ಆವತ್ತು ಆ ಒಬ್ಬ ಶಿವಪ್ಪ ನಾಯಕ ಅಂತಕ್ಕಂತಹ ರಾಜ, ಪಾಳೆಗಾರ ಅಂತೇಳಿ ಏನು ಹೇಳ್ತಾರಲ್ಲ, ಆ ರಾಜ ನಗರದ ಶಿವಪ್ಪ ನಾಯಕ ಅಲ್ಲಿ ಸಂಪೂರ್ಣವಾಗಿ ಆ ಜಾಗವನ್ನು ವಿಸ್ತಾರವಾಗಿ ಮಾಡಿ ಅಲ್ಲಿ ಯೋಗ್ಯವಾಗಿರತಕ್ಕಂಥ ಅರ್ಚಕರನ್ನು ನೇಮಕ ಮಾಡಿ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಕೂಡ ಅಲ್ಲಿ ಬರಲಿಕ್ಕೆ ಅನುಕೂಲವಾಗಲಿ ಎನ್ನುವಂಥ ಕಾರಣದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಇವೆಲ್ಲ ಈಗ ಒಂದು 300-400 ವರ್ಷಗಳ ಹಿಂದಿನ ಕಥೆ. ಇತ್ತೀಚೆಗೆ ಕೂಡ ಪುನಃ ಮತ್ತೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸತಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನಾದಿಗಳನ್ನು ಮಾಡಿದ್ದಾರೆ. ಇದೆಲ್ಲ ಲೌಕಿಕವಾದ ವ್ಯವಸ್ಥೆ ಆಯ್ತಲ್ಲ. ಆಧ್ಯಾತ್ಮಿಕವಾಗಿ ಗಾಲವ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಸನ್ನಿಧಾನ ಅಂತಕ್ಕಂಥದ್ದು ಅಲ್ಲಿ ಪ್ರಾಪ್ತಿ ಆಯ್ತಲ್ಲ. ಈಗ ವಿಶೇಷ ಏನಂತಂದರೆ, ಯಾವ ಗಾಲವ ತೀರ್ಥ ಹಿಂದೆ 3 ಕಿಲೋಮೀಟರ್ ದೂರದ ಕಾಡಿನ ಒಳಗಿಂದ ಉದ್ಭವವಾಗಿ ಬಂತಲ್ಲ, ಆ ತೀರ್ಥೋದ್ಭವವಾಗಿ, ಆ ತೀರ್ಥೋದ್ಭವವಾಗಿ ಬಂದಿದ್ದು ದೇವಸ್ಥಾನದ ಹಿಂಭಾಗದಿಂದ ಬಂದು ದೇವಸ್ಥಾನದ ಎಡಕ್ಕೆ ಬಂದು ಈಶಾನ್ಯ ದಿಕ್ಕಿನಲ್ಲಿ ಹೊರಟು ಹೋಗ್ತದೆ. ಅದು ಆ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅಲ್ಲಿ 3 ಬಾವಿಗಳನ್ನು ಮಾಡಿದ್ದಾರೆ. ಬಹಳ ವಿಶೇಷ ಅಂದರೆ 3 ಕಡೆಗಳಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಾವಿ ಇದೆ, ದೇವಸ್ಥಾನದ ಬಲಭಾಗದಲ್ಲಿ ಮುಂದೆ ಪೂರ್ಣ ಆಗ್ನೇಯ ದಿಕ್ಕಿನಲ್ಲಿ ಒಂದು ಬಾವಿ ಇದೆ. ಅದು ವಾಸ್ತವಾಂಶ ಅರ್ಚಕರ ಮನೆಗೆ ಉಪಯೋಗವಾಗಲಿ ಅನ್ನೋ ಕಾರಣದಲ್ಲಿ ಎಲ್ಲಾದರೂ ಒಂದು ಸಾರಿ ಸಂದರ್ಭಾನುಸಾರವಾಗಿ ನೀರಿನ ವ್ಯವಸ್ಥೆ ಇಲ್ಲ. ಶಿವ ಅವನಿಗೆ ಅಭಿಷೇಕ ಪ್ರಿಯ, ಅವನಿಗೆ ಏನು ತಪ್ಪಿದ್ರೂ ಅಭಿಷೇಕ ತಪ್ಪಿಸೋ ಆಗಿಲ್ಲವಲ್ಲ. ಆ ಒಂದು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊರತೆ ಆಗ್ತದೆ ಅನ್ನೋ ಕಾರಣದಿಂದ ಏನಾದರೂ, ಅಥವಾ ತುಂಬ ಮಳೆ ಬರ್ತಾ ಇದೆ, ಹೋಗಿ ತಾನು ನೀರು ತರಲಾರೆ ಅಂಥೇಳಿ ಏನಾದರೂ ಅರ್ಚಕರು ಬಾವಿ ನೀರನ್ನು ಸೇರಿಕೊಂಡು ಬಂದು ಅದರಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ರು ಅಂತಾದರೆ ಬಾವಿ ನೀರು ಅಭಿಷೇಕ ಮಾಡುವಂಗಿಲ್ಲ. ಗಾಲವ ತೀರ್ಥದ ನೀರೇ ಅಭಿಷೇಕವಾಗಬೇಕು. ಗಾಲವ ತೀರ್ಥದ ನೀರಿನಿಂದಲೇ ದೇವಸ್ಥಾನದ ಕೈಂಕರ್ಯಗಳು, ಶಿವನಿಗೆ ಸಂಬಂಧಪಟ್ಟಂತೆ ಎಲ್ಲ ಕೈಂಕರ್ಯಗಳು ನಡಿಬೇಕು. ಅದರಲ್ಲಿ ವ್ಯತ್ಯಾಸವಾಯಿತು. ಬಾವಿ ನೀರು ತಂದು ಹಾಕಿದ್ರು ಅಂದರೆ ಮರುದಿವಸದಿಂದ ಬಾವಿ ನೀರಿನಲ್ಲಿ ಹುಳ. ಅಯ್ಯೋ, ಭಾಳ ವಿಚಿತ್ರ ಕಪ್ಪು ಬಣ್ಣದ ಹುಳುಗಳು ತೇಲೋದು ಅಂತಂದು ಹೇಗೆ ಅಂದರೆ ಆ ನೀರು ಮತ್ತೆ ಬಳಸಲಿಕ್ಕೆ ಬರೋದಿಲ್ಲ, ಈ ಮಟ್ಟದಲ್ಲಿ ಆಗಿ ಕೂತ್ಕೊಳ್ಳುತ್ತದೆ. ಆ ನಂತರದಲ್ಲಿ ಪುನಃ ಮತ್ತೆ ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ತಪ್ಪಾಯಿತು ಅಂಥೇಳಿ ಹೇಳಿ ಅರ್ಚಕರು, ಯಾಕೆ ಅಂತಂದ್ರೆ ತಪ್ಪಾಗಿದೆ ಅನ್ನೋ ತಕ್ಷಣದಲ್ಲಿ ಅಲ್ಲಿ ಗೊತ್ತಾಗ್ತದೆ. ವಿಶೇಷ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಯಾವುದೋ ಒಂದು ವ್ಯವಸ್ಥೆಯ ಕೊರತೆ ಆಗಿದೆ, ಏನೋ ಒಂದು ಅಚಾತುರ್ಯವನ್ನು ನಡೆಸಲಾಗಿದೆ ಅಂಥೇಳಿ ಗೊತ್ತಾಗೋದು ಹೇಗೆ ಅಂದರೆ ಆಗ್ನೇಯ ದಿಕ್ಕಿನ ಬಾವಿಯಲ್ಲಿ ಆಗ್ತಕ್ಕಂಥ ಹುಳುಗಳು. ಆ ನೀರು ಕೂಡ ಇನ್ನೇನು ಹತ್ತಿರ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋಷ್ಟು ಆ ನೀರು ನಾರ್ತದೆ. ಬಾವಿ ನೀರು ಸಾಧ್ಯವೇ ಇಲ್ಲ. ಅಲ್ಲಿ ಆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥವರು ಅಥವಾ ದೂರದ ಊರಿನಿಂದ ಬಂದವರು, ಮೂಲತಃ ಅದೇ ಊರಿನ ನಿವಾಸಿಗಳಾಗಿದ್ದವರು, ಅವರೆಲ್ಲರೂ ಎಲ್ಲೇ ಹೋಗಲಿ ಏನೇ ಆಗಲಿ ವರ್ಷಕ್ಕೊಂದು ಸಾರಿ ಬಂದು ಅಲ್ಲಿ ಸೇವೆಯನ್ನು ಮಾಡಿ ಹೋಗ್ತಾರೆ. ಕಾರಣ ಏನು ಅಂತಂದರೆ ಅವರು ಆ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ವಿಶೇಷವಾಗಿ ಪಾಪನಾಶಕ ಕ್ಷೇತ್ರ ಅದು. ಹಾಗಾಗಿ ಅವೆಲ್ಲವನ್ನು
ಅಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಿರತಕ್ಕಂಥವರೆಲ್ಲರಿಗೂ ಕೂಡ ಸಾಕಷ್ಟು ಅನುಗ್ರಹ ರೂಪದಲ್ಲಿ ಅವರಿಗೆ ಜೀವನ ಅಂತಕ್ಕಂಥದ್ದು ಉದ್ಧಾರ ಆಗಿದೆ. ಈ ಒಂದು ಮಹಾತ್ಮ ಇರತಕ್ಕಂಥ ಒಂದು ಮಹಾನ್ ಕ್ಷೇತ್ರ ಇದು. ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಕೋಟೇಶ್ವರ ದೇವರ ಸನ್ನಿಧಾನ. ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಗುರುಗಳೇ, ನೀವು ಹಿಂದೊಮ್ಮೆ ಹೇಳ್ತಾ ಇದ್ರಿ, ಸತ್ತವರ ಮೇಲಿರುವಂಥ ಬಟ್ಟೆಯನ್ನು ಕೂಡ ಎಲ್ಲ ಬಿಸಾಕಲಾಗತ್ತೆ, ಆದರೆ ಉಪಯೋಗಿಸ್ತಿದ್ದಂತಹ ಅಮೂಲ್ಯವಾದ ವಸ್ತುಗಳು, ಚಿನ್ನ, ಬೆಳ್ಳಿ, ಅವ್ರು ಧರಿಸ್ತಿರೋ ಅಂಥದ್ದು ಅವೆಲ್ಲವನ್ನ ತೊಗೊಂಡ್ಬಿಡ್ತಾರೆ. ಒಂದೂ ಕೂಡ ಮೈ ಮೇಲೆ ಬಿಡಬಾರ್ದು, ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳಲಾಗತ್ತೆ. ಅದು ಹೂಣ್ಲೂಬಾರ್ದು, ಸುಡ್ಲೂಬಾರ್ದು, ಒಂದು ಮೂಕ್ತಿ ಕೂಡ ಇರಬಾರ್ದು ಮೂಗ್ನಲ್ಲಿ. ಬಹುಶಃ ಹಿಂದಿನವ್ರು ಯಾಕೆ ಹಾಗೆ ಹೇಳ್ತಿದ್ರು ಅಂದರೆ, ಅದನ್ನು ತಿಳಿದಂಥವ್ರು ಮತ್ತೆ ಗುಂಡಿ ಅಗದು ವಿಚಿತ್ರವಾಗಿ ಅದನ್ನು ಕಳ್ತನ ಮಾಡಲಿಕ್ಕೆ, ಆ ಕಾರಣಕ್ಕಾಗಿ ಹಾಗೆ ಹೇಳಿರಬಹುದು, ಎಲ್ಲವನ್ನು ಬಿಚ್ಕೊಳ್ಬೇಕು ಅಂತ. ಹಾಗೆ ಬಿಚ್ಕೊಂಡಂತಹ ಆ ಒಡವೆಗಳನ್ನು ಧರಿಸಬಹುದೇ ಅಥವಾ ಏನು ಮಾಡಬೇಕು? ಅದನ್ನು ಅವ್ರು ಮನೆಯವರೆಲ್ಲ ಹಂಚ್ಕೊಳ್ತಾರೆ, ಹೌದು. ಆದರೆ ಕೆಲವರು ಹೇಳ್ತಾರೆ, ಬಹಳ ಅವ್ರು ಇಷ್ಟಪಟ್ಟು ಹಾಕ್ಕೊಳ್ತಿದ್ದಂಥ ಉಂಗುರಗಳು, ಒಡವೆಗಳು ಇವೆಲ್ಲವನ್ನು ಬಳಸೋದು ಅಷ್ಟು ಸೂಕ್ತವಲ್ಲ ಅಂತ. ಹಾಗಿದ್ರೆ ಏನು ಮಾಡಬೇಕು ಗುರುಗಳೇ? ವಾಸ್ತವಾಂಶ ನಾವು ಯಾಕೆ ತೆಗಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನವರೋಪರಾಣಿ. ಭಗವದ್ಗೀತೆಯಲ್ಲಿ ಕೃಷ್ಣ ಆ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಹೇಳಿದ್ದಾನೆ. ಜೀವ ಅಂದ್ರೇನು, ಶರೀರ ಅಂದ್ರೇನು, ಬಿಡೋದು ಅಂದ್ರೇನು. ನಾವು ಶರೀರದ ಮೇಲೆ ಯಾವುದನ್ನು ಯಾಕೆ ಬಿಡಬಾರ್ದು ಅಂತಂದರೆ, ಪ್ರಪಂಚಕ್ಕೆ ಬರುವಾಗ ಹೇಗೆ ಬಂದಿತ್ತೋ ಶರೀರ, ಹೋಗುವಾಗ ಹಾಗೆ ಹೋಗಬೇಕು ಅಂತ. ಹೊರಗಿನ ಯಾವುದೇ ಒಂದು ವ್ಯವಸ್ಥೆಗಳು ಇದ್ದು ಅದನ್ನು ಕೊಡ್ತಕ್ಕಂಥದ್ದಲ್ಲ. ಭೂಮಿ ಕೊಡ್ತೇವೋ, ಅಗ್ನಿ ಕೊಡ್ತೇವೋ, ನೀರಿಗೆ ಕೊಡ್ತೇವೋ, ಎರಡನೇ ವಿಚಾರ. ಈ ಕಾರಣಕ್ಕಾಗಿ ಏನನ್ನೂ ಇಡಕೂಡದು ಅಂತ ಹೇಳ್ತಕ್ಕಂಥ ಒಂದು ಕ್ರಮ ಬಂದಿರತಕ್ಕಂಥದ್ದು ಒಂದು. ಎರಡನೇದಾಗಿ ಅದನ್ನು ಹವಿಸ್ಸು ಅಂತ ಹೇಳ್ತಾರೆ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಹೇಳಿದ್ದೇನೆ. ಕ್ರವ್ಯಾದೋ ನಾಮಾಗ್ನಿ ಯಮೋ ದೇವತಾ ಶವಂ ಹವಿಹಿ. ನಾವು ಹೇಗೆ ಹೋಮದಲ್ಲಿ ತುಪ್ಪ, ಅನ್ನ ಇತ್ಯಾದಿಗಳನ್ನು ಆಹುತಿ ಕೊಡ್ತೇವೋ, ಹಾಗೆ ಆ ಒಂದು ಶರೀರವನ್ನು ಕೂಡ ಆಹುತಿಯಾಗಿ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ. ಇದರ ಜೊತೆಯಲ್ಲಿ ಎಲ್ಲವನ್ನು ತೆಗಿಬೇಕು, ಅಲ್ಲಿ ಯಾವುದನ್ನು ಇಡ್ತಕ್ಕಂಥದ್ದಲ್ಲ. ಆ ನಂತರ ಅದನ್ನು ಆಹುತಿಯಾಗಿ ಒಪ್ಪಿಸ್ತೇವೆ, ಮುಗೀತು. ಉಳಿದ ವಸ್ತುಗಳನ್ನು ಏನು ಮಾಡಬೇಕು ಅಂತಂದರೆ, ಸತ್ಯವಾಗಿ ಹೇಳಬೇಕು ಅಂತಂದರೆ ಖಂಡಿತ ಬಳಸಬಹುದು, ಅದರಲ್ಲಿ ಯಾವುದೇ ದೋಷ ಅಂತಕ್ಕಂಥದ್ದು ಬರೋದಿಲ್ಲ. ಆದರೆ ಒಂದು ವಿಚಾರ ಏನಂತಂದರೆ, ಇಲ್ಲಿ ಬಹಳ ಮಾರ್ಮಿಕವಾದ ಒಂದು ವಿಷಯ ಇದೆ. ಅಲ್ಲಿರ್ತಕ್ಕಂಥದ್ದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು. ಈಗ ತೀರಾ ದೊಡ್ಡ ದೊಡ್ಡ ಆರ್ಥಿಕವಾಗಿ ಸಾಮರ್ಥ್ಯ ಇರ್ತಕ್ಕಂಥವ್ರು ವಜ್ರವನ್ನು ಧಾರಣೆ ಮಾಡಿರಬಹುದು. ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಉಂಗುರವೋ ಅಥವಾ ಮೂಗುಬಟ್ಟೋ ಅಥವಾ ಕಿವಿ ಓಲೆನೋ, ಹೆಣ್ಮಕ್ಳಾದರೆ. ಗಂಡಸರಾದ್ರೂ ಕೂಡ ಉಂಗುರ ಇರುತ್ತೆ, ಚೈನ್ ಇರುತ್ತೆ, ಇತ್ಯಾದಿಗಳು, ಬ್ರೇಸ್ಲೆಟ್ ಇತ್ಯಾದಿಗಳೆಲ್ಲ ಇರೋ ಅವಕಾಶಗಳು ಇರುತ್ತೆ. ಅವುಗಳನ್ನು ಬಳಸೋದರಲ್ಲಿ ಎರಡು ವಿಚಾರ ತಿಳ್ಕೋಬೇಕು. ಯಾರು ಮೃತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಒಂದೊಮ್ಮೆ ಆ ವಸ್ತುವಿನೊಂದಿಗೆ ವ್ಯಾಮೋಹವನ್ನು ಹೊಂದಿದ್ರೆ, ಅರ್ಥ ಮಾಡ್ಕೊಳ್ಬೇಕು, ಈ ಪದವನ್ನು ಒತ್ತು ಹೇಳ್ತಾ ಇದ್ದೀನಿ, ವ್ಯಾಮೋಹ ಅಂತ. ಆತ ಮೈ ಮೇಲೆ ಧಾರಣೆ ಮಾಡಿದ್ದಂತಹ ಯಾವುದೋ ಒಂದು ಬಂಗಾರವೋ, ಬೆಳ್ಳಿಯೋ, ವಜ್ರವೋ ಯಾವುದೋ ಒಂದು ವಸ್ತುವಿನ ಮೇಲೆ ಅವನಿಗೆ ಅಪಾರವಾದ ವ್ಯಾಮೋಹ ಇಟ್ಕೊಂಡಿದ್ದ ಪಕ್ಷದಲ್ಲಿ ದಯವಿಟ್ಟು ಅದನ್ನು ಧಾರಣೆ ಮಾಡಬೇಡಿ. ಯಾಕೆ ಅಂತಂದರೆ, ಅದು ನಿಮಗೂ ಸಹ ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿರ್ತದೆ. ಧಾರಣೆ ಮಾಡಿದಂಥ ವ್ಯಕ್ತಿ ಅದರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾಳೆ. ನಿಮ್ಮ ಒಳಮನಸ್ಸಿನಲ್ಲಿ ಆ ವಿಷಯ ಕೂತಿರ್ತದೆ. ಮುಂದೊಂದು ದಿನ ನಿಮ್ಮ ಭಾವನೆಗಳಲ್ಲೇ ವ್ಯತ್ಯಾಸವಾಗಿ ನೀವು ಇರುಸು ಮುರುಸಿಗೆ ಅಥವಾ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ಮುಖ್ಯವಾಗಿ ತಿಳ್ಕೋಬೇಕು. ಇದು ಯಾಕೆ ಅಂತಂದರೆ, ಇದರಲ್ಲಿ ಒಂದು ಸೆಂಟಿಮೆಂಟಲ್ ಆ್ಯಂಡ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಇರ್ತದೆ. ಮತ್ತೊಂದು, ಆ ವ್ಯಕ್ತಿಗೆ ಒಂದೊಮ್ಮೆ ಸದ್ಗತಿಯಾಗದೇ ಇದ್ದ ಪಕ್ಷದಲ್ಲಿ ಆತನ ಒಂದು ಆತ್ಮರ ಚೈತನ್ಯ, ನಾನು ಹೇಳಿದ್ದೀನಿ ಹಿಂದೆ, ಅಂತಃಕರಣ ಪಂಚಕ 5 ಥರದ ಅಂತಃಕರಣ ಇರುತ್ತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು ಅಂತ ಇರುತ್ತೆ. ಶರೀರ ಈ ಕಾಣ್ತಕ್ಕಂಥದ್ದೇನಿದೆ, ಇದಿಷ್ಟೇ ಅಲ್ಲ, ಇದಿಲ್ದಲೇ ಇನ್ನೂ ಬೇಕಾದಷ್ಟಿದೆ. 25 ತತ್ವಗಳು ಉಂಟು ಅಂತ ಹೇಳುತ್ತೆ. ಹಾಗಾಗಿ ಯಾವುದೋ ಒಂದು ರೂಪದಲ್ಲಿ ಅದರೊಂದಿಗೆ ಅಟ್ಯಾಚ್ಮೆಂಟ್ ಇದೆ ಅಂದ್ರೂ ಅದನ್ನು ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸಂದರ್ಭ ತಲೆನೋವು ಬರ್ತಕ್ಕಂಥದ್ದಿರ್ಬೋದು, ಇತ್ಯಾದಿಗಳು ಕೂಡ ನಾವು ನಮ್ಮ ಹತ್ರ ಸಾಕಷ್ಟು ಅಂಥ ಸಾಕ್ಷಿಗಳಿದೆ. ಅದನ್ನು ಧಾರಣೆ ಮಾಡಿರ್ತಕ್ಕಂಥವ್ರಿಗೆ ಆಮೇಲೆ ಕೈಕಾಲು ನೋವು ಬಂತು, ಅಥವಾ ಹುಷಾರಿಲ್ಲದೆ ಆಯಿತು, ಆರೋಗ್ಯ ಕೆಡ್ತು, ಹೀಗೆಲ್ಲ ಆಗಿರ್ತಕ್ಕಂಥ ಲಕ್ಷಣಗಳುಂಟು. ಯಾವಾಗ ಅಂತಂದರೆ, ನೀವು ತಗೊಂಡಿರ್ತಕ್ಕಂಥ ಬಂಗಾರವೋ ಬೆಳ್ಳಿಯೋ ಯಾವುದೋ ಒಂದು ವಸ್ತುವಿನ ಮೇಲೆ ಆ ವ್ಯಕ್ತಿ ಯಾರು ತೀರೋಗಿದ್ದಾರೆ, ಆ ವ್ಯಕ್ತಿಗೆ ವ್ಯಾಮೋಹವಿದ್ದ ಪಕ್ಷದಲ್ಲಿ ಮಾತ್ರ ಅದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಖಂಡಿತ ಧಾರಣೆ ಮಾಡಬಹುದು. ಹಿರಿಯರ ಪ್ರಸಾದ ಅನ್ನೋ ರೂಪದಲ್ಲಿ ಹಿಂದೂ ಕೂಡ ಹಂಚುತ್ತಿದ್ರು ಅದು ಮನೆಯಲ್ಲಿ. ಯಾಕೆಂದರೆ ಹಿರಿಯರೊಬ್ಬರು ತೀರೋಗಿದ್ದಾರೆ, ಅವರ ಮಕ್ಕಳು
ಗಂಡು ಮಕ್ಕಳಾದರೂ ಅಷ್ಟೇ, ಸೊಸೆ ಅಂದರು, ಹೆಣ್ಮಕ್ಳು, ಮೊಮ್ಮಕ್ಕಳಿಗೂ ಕೂಡ ಅದರ ಸ್ವಲ್ಪ ಅಂಶ ಭಾಗವನ್ನು ಪ್ರಸಾದ ರೂಪ ಅಂತ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅದು ಈಗಲೂ ಎಷ್ಟೋ ಕಡೆಗಳಲ್ಲಿ ಇದೆ ಕೂಡ. ಹಾಗಾಗಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪೇನೂ ಇಲ್ಲ, ತಗೊಂಡು ಧಾರಣೆ ಮಾಡ್ಬೋದು ಸಹಜ ಸ್ಥಿತಿಯಲ್ಲಿ, ವ್ಯಾಮೋಹವಿಲ್ಲದ ಸ್ಥಿತಿಯಲ್ಲಿ. ಇದು ಅರ್ಥ ಮಾಡ್ಕೋಬೇಕು. ಹಾಗೂ ನಿಮಗೊಂದೊಮ್ಮೆ ಹೇಗಪ್ಪ ಧಾರಣೆ ಮಾಡೋದು, ಸಂಶಯಾತೀರೋಗಿದ್ದಾರೆ ಹಾಗೆ ಹೇಗೆ ಅಂತಂದರೆ 2 ಥರದ ಧಾರಣೆ ಮಾಡ್ಬೋದು. ಒಂದು, ಅದನ್ನು ನಿಮಗೆ ಭಾವನೆ ಒಪ್ಪಿದ ಪಕ್ಷದಲ್ಲಿ ಅದನ್ನು ರೂಪಾಂತರಗೊಳಿಸ್ತಕ್ಕಂಥದ್ದು. ಹೇಗೆ ಅಂತಂದರೆ ಆ ಬಂಗಾರವನ್ನು ಕೊಟ್ಟು ಆ ಬಂಗಾರದ ಬದಲಿಗೆ ಅದೇ ಬಂಗಾರದ ಇನ್ನೊಂದು ತೂಕವನ್ನು ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಇಲ್ಲ ನಮಗೆ ಅದನ್ನು ಅದೇ ರೀತಿಯಲ್ಲೇ ಧಾರಣೆ ಮಾಡಬೇಕು. ಆದರೆ ಇದೊಂದು ಸಮಸ್ಯೆ ಇದೆಯಲ್ಲ, ಏನು ಮಾಡಬೇಕು ಅಂತಂದರೆ ಈ ಹುಣ್ಣಿಮೆ ಅಮಾವಾಸ್ಯೆ ಸಂದರ್ಭದಲ್ಲಿ 2 ದಿವಸ ಮೊದಲು, ಹುಣ್ಣಿಮೆಗೆ 2 ದಿವಸ ಮೊದಲು ಅಥವಾ ಅಮಾವಾಸ್ಯೆಗೆ ಮೊದಲು 2 ದಿವಸ ಮೊದಲು ಒಂದು ಉಪ್ಪು ನೀರಿನ ಪಾತ್ರೆಯನ್ನು ಸಿದ್ಧಪಡಿಸ್ಕೊಳ್ಳಿ. ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ, ನೀರು ಹಾಕಿ ಅದನ್ನು ಕರಡ್ಬಿಟ್ಟು ಉಪ್ಪು ನೀರನ್ನು ಸಿದ್ಧಪಡಿಸ್ಕೊಂಡು, ಅಥವಾ ಸಮುದ್ರದ ನೀರು ಸಿಗ್ತದೆ ಹೇಳಾದ್ರೆ ಒಂದು 2-3 ಲೀಟ್ರ್ ಸಮುದ್ರದ ನೀರನ್ನು ಸಂಪಾದನೆ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ, ಅದು ಬಂಗಾರ ಬೆಳ್ಳಿ ಯಾವ ವಸ್ತು ನೀವು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಆ ನೀರಲ್ಲಿ ಮುಳುಗಿಸಿಟ್ಬಿಡೋದು. ಇದನ್ನು ಒಂದು 3-4 ಅಮಾವಾಸ್ಯೆಗಳಲ್ಲಿ ಮಾಡಬೇಕು. 3-4 ಅಮಾವಾಸ್ಯೆ ಎಷ್ಟು ದಿನಗಳವರೆಗೂ ಕಂಪ್ಲೀಟ್ ಅದನ್ನು 2 ದಿವಸ ಮೊದಲು ನಿಲ್ಲಿಸಬೇಕು, ಅಮಾವಾಸ್ಯೆ ಮುಗಿದ ನಂತರ ತೆಗಿಬೇಕು, ಹುಣ್ಣಿಮೆ ಮುಗಿದ ನಂತರದಲ್ಲಿ ತೆಗಿಬೇಕು. ಅದಕ್ಕೆ ನೆನೆಸೋಕ್ಕಿಂತ ಮುಂಚೆ ಇವರು ಅದನ್ನು ಕೈಲಿ ಹಿಡ್ಕೊಂಡು ಅದನ್ನ ಪರೀಕ್ಷೆ ಮಾಡೋಕ್ಕೆ ಬರುತ್ತೆ. ಅದರಲ್ಲಿರ್ತಕ್ಕಂಥ ವೈಬ್ರೇಷನ್ ಅನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಿಮಗೇ ಬರ್ತದೆ. ಹೇಗೆ ಮಾಡಬೇಕು ಅಂತಂದರೆ ಶರೀರವನ್ನು ನೆಲಕ್ಕೆ ಸ್ಪರ್ಶ ಮಾಡದೇ ಇರೋ ರೀತಿಯಲ್ಲಿ ಕೂತ್ಕೊಂಡು ಆ ಬಂಗಾರದ ವಸ್ತುವನ್ನು ಕೈ ಹೀಗೆ ಹಿಡ್ಕೊಳ್ಳಿ. ಮುಷ್ಟಿಕಟ್ಟು ಹೀಗೆ ಹಿಡ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ನೀವು ಅಂತಂದರೆ ಕಣ್ಣು ಮುಚ್ಕೊಂಡು ಹೀಗೆ ಕೂತ್ಕೊಂಡು ನಿಮ್ಮ ಸಂಪೂರ್ಣ ಗಮನವನ್ನು ಆ ಬಂಗಾರದ ವಸ್ತುವಿನ ಮೇಲೆ ಹರಿಸಬೇಕು. ಆವಾಗ ಅದು ಶರೀರವನ್ನು ಬಿಸಿ ಮಾಡಿದರೆ, ಅಥವಾ ಮೈಯೊಳಗಡೆ ಏನಾದ್ರು ಉರಿಯನ್ನು ತಂದರೆ, ತಲೆನೋವು ಅಥವಾ ಮೈಕೈ ನೋವು ಇತ್ಯಾದಿಗಳಂತಂದರೆ, ಒಟ್ಟಾರೆ ಯಾವ ಸಮಸ್ಯೆ ಆಗಲಿಲ್ಲ ನಿಮಗೆ ಅಂದರೆ ನೀವು ಅದನ್ನು ಒಂದು ಸಾರಿ ಪಾಲಿಶ್ ಗಿಲಿಶ್ ಇತ್ಯಾದಿಗಳನ್ನೆಲ್ಲ ಮಾಡಿಸ್ಬಿಟ್ಟು ಧಾರಣೆ ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಅದಿಲ್ಲ, ನಿಮಗೆ ಅದರ ಅನುಭವ ಆಗ್ತಿದೆ, ನಿಮ್ಮ ಶರೀರ ನೆಲಕ್ಕೆ ಸ್ಪರ್ಶ ಆಗಿರಬಾರ್ದು. ನೆಲಕ್ಕೆ ಟಚ್ ಆದರೂ ಉಪಯೋಗ ಇಲ್ಲ, ಯಾಕೆ ಅಂತಂದರೆ ನ್ಯೂಟ್ರಲೈಸ್ ಆಗಿ ಹೋಗ್ತದೆ ಆ ವೈಬ್ರೇಷನ್ಸ್. ಹಾಗಾಗಿ ನೀವು ಅದನ್ನ ಫೀಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೆಲಕ್ಕೆ ತಾಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಕೂತ್ಕೊಂಡು ಒಂದು 20-25 ನಿಮಿಷ ಹಿಡ್ಕೊಂಡು ನೀವು ಕೂತಿದ್ದರೆ ಖಂಡಿತವಾಗಿ ಅದರಲ್ಲಿ ನೆಗೆಟಿವ್ ವೈಬ್ಸ್ ಇದ್ದ ಪಕ್ಷದಲ್ಲಿ ತಲೆನೋವು ಬರಬಹುದು, ಬೆನ್ನು ನೋವು ಬರ್ಬೋದು, ಗಂಟುಗಳಲ್ಲಿ ನೋವು ಕಾಣಿಸ್ಕೋಬೋದು, ಅಥವಾ ಶರೀರ ಅತಿಯಾಗಿ ಬೆವರ್ತಕ್ಕಂಥದ್ದು, ಭಯವಾಗ್ತಕ್ಕಂಥದ್ದು, ಗೊತ್ತಿಲ್ಲದೆ ಈ ಥರದ್ದೆಲ್ಲ ಲಕ್ಷಣಗಳನ್ನು ನಿಮ್ಮ ಶರೀರ ಅನುಭವಿಸುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು 3 ರಾತ್ರಿ ಅಂದರೆ 3 ರಾತ್ರಿ 3 ಹಗಲು 24 hours 3 ದಿನಗಳ ಪರ್ಯಂತರ, ಅಮಾವಾಸ್ಯೆ ಹಿಂದಿನ ದಿನ ಇಟ್ಟು ಅಥವಾ ಹುಣ್ಣಿಮೆ ಹಿಂದಿನ ದಿನ ಇಟ್ಟು ಹುಣ್ಣಿಮೆ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ಅದನ್ನು ತೆಗೆದು ತೊಳೆದು ಧಾರಣೆ ಮಾಡಬಹುದು. ಅದಿಲ್ಲ, ಅದಕ್ಕೆ ನಿಮಗೆ ಸಮಾಧಾನ ಇಲ್ಲ ಅಂತಂದರೆ ನಿಮಗೆ ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿಯಲ್ಲಿ ಮಾಡಬಹುದು, ಏನು ತೊಂದರೆ ಇಲ್ಲ. ಹಾಗಿದ್ರೆ ಗುರುಗಳ ನೀವು ತಿಳಿಸೋ ಹಾಗೆ ತೀರಿ ಹೋಗಿರುವಂಥ ವ್ಯಕ್ತಿಗಳ ಆಭರಣ ಅಕಸ್ಮಾತ್ ತೀರಾಮಾನ ಅವ್ರಿಗೆ ಅದ್ರ ಮೇಲೆ ವ್ಯಾಮೋಹ ಇಲ್ಲ ಅಂತಾದರೆ ಧಾರಣೆ ಮಾಡ್ಬೋದು. ಇಲ್ಲದೇ ಇದ್ರೆ ನಿಮ್ಮ ಮನಸ್ಸಿಗೆ ಅನಿಸ್ದ ಹಾಗೆ ಗುರುಗಳು ಹೇಳಿದ ಹಾಗೆ ಮಾಡಿ ಅದನ್ನು ಕರಗಿಸಿ ಅಥವಾ ಕೊಟ್ಟು ಬೇರೆ ಆಭರಣವನ್ನು ಕೊಂಡ್ಕೊಳ್ಬೋದು, ಯಾವುದೇ ದೋಷವಿಲ್ಲ. ಇನ್ನೂ ಒಂದು ಪಾಯಿಂಟ್, ಎಷ್ಟೋ ಜನ ಏನು ಅನ್ಕೋತಾರೆ, ಬೇಡವೇ ಬೇಡ ನಮ್ಮ ಸವಾಸ ತಗೊಂಡೋಗಿ ಯಾವ್ದಾದ್ರು ಹುಂಡಿಗೆ ಹಾಕ್ಬಿಡ್ತೀವಿ. ಖಂಡಿತ ಮಾಡ್ಬೋದು, ಏನು ದೋಷ ಬರೋದಿಲ್ಲ. ಆದರೆ ಅದು ಬಂಗಾರ ಬೆಳ್ಳಿ. ಇವತ್ತು 1 ಗ್ರಾಮ್ ಬಂಗಾರಕ್ಕೆ ಹೆಚ್ಚು ಕಡಿಮೆ 10,000 ರೂಪಾಯಿ ಮೇಲಿದೆ. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಕೋಟೇಶ್ವರ ಸ್ವಾಮಿ ದೇವಸ್ಥಾನ ಮಲೆನಾಡಿನಲ್ಲಿರುವಂಥದ್ದು ಬಹಳ ಪರಮ ಪವಿತ್ರವಾಗಿರುವಂಥ ಜಾಗ. ಒಂದು ಚೂರು ಆ ಕಡೆ ಈ ಕಡೆ ಆದರೂ ಕೂಡ ಪದ್ಧತಿ ಹೇಗೆ ಸೂಚನೆಯನ್ನ ಈಶ್ವರ ನೀಡ್ತಾ ಇದ್ದಾನೆ, ಈಗಲೂ ಕೂಡ ಕೆಲವೊಂದು ವಿಚಾರಗಳು ವಿಜ್ಞಾನಕ್ಕೆ ದೊಡ್ಡ ಸವಾಲು ಆಗಿ ನಿಲ್ಲತ್ತೆ. ಅಂತ ಒಂದು ಕ್ಷೇತ್ರದ ಬಗ್ಗೆ ತಾವು ಹೇಳ್ತಿದ್ರಿ, ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು ಅಲ್ಲಿ ಹೋಗೋದ್ರಿಂದ? ಮುಖ್ಯವಾಗಿ ಕೋಟೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂತಹ ಸೇವೆಗಳು ಯಾವ್ಯಾವುದು? ಎಲ್ಲ ರೀತಿ ಶಿವನ ದೇವಸ್ಥಾನದಲ್ಲಿ ಇದ್ದಂಥ ಸೇವೆಗಳು ಅಲ್ಲೂ ಇದೆ. ಆದರೆ ವ್ಯತ್ಯಾಸ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ತೀರ್ಥಾಭಿಷೇಕದಲ್ಲಿ ವ್ಯತ್ಯಾಸ ಉಂಟು. ತೀರ್ಥಾಭಿಷೇಕಕ್ಕೆ ಬಾವಿ ನೀರನ್ನು ಬಳಸೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ನಲ್ಲ, ದೇವಸ್ಥಾನದ ವಾಯವ್ಯ ಭಾಗದಲ್ಲಿ ಅಲ್ಲಿ ಗಾಲವ ತೀರ್ಥ ಅಂಥೇಳಿ ಇರ್ತಕ್ಕಂಥದ್ದು. ಆ ಒಂದು ಗಾಲವ ತೀರ್ಥದ ನೀರನ್ನು ತಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮುಖ್ಯವಾಗಿ 3 ವಿಚಾರ ಅಲ್ಲಿ ಬರ್ತದೆ. ಯಾವುದು ಅಂತಂದರೆ ವಿದ್ಯಾಭ್ಯಾಸ. ನಾನು ಗಮನಿಸಿರ್ತಕ್ಕಂಥ ರೀತಿಯಲ್ಲಿ ಹೇಳೋದಾದರೆ, ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇರತಕ್ಕಂತಹ ಅನೇಕರು ಅಲ್ಲಿ ಹೋಗಿ ಆ ದೇವರಿಗೆ ಸರಿಯಾದ ರೀತಿಯಲ್ಲಿ ಪಂಚಾಮೃತ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಬಂದ ಪಕ್ಷದಲ್ಲಿ, ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸಿದ ಪಕ್ಷದಲ್ಲಿ ವಿದ್ಯಾವಂತರಾಗ್ತಕ್ಕಂಥದ್ದು, ಆ ದೇವಸ್ಥಾನಕ್ಕೆ
ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥವ್ರು ಅನೇಕರು ಇವತ್ತು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ. ನಾನು ಕಂಡಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ವಿದೇಶದಲ್ಲಿ ಅದ್ಭುತವಾಗಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಇವತ್ತಿಗೂ ಊರಿಗೆ ಬಂದರೆ ತಪ್ಪದೇ ಕ್ಷೇತ್ರಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಸೇವೆಯನ್ನು ಮಾಡಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು. ಆರೋಗ್ಯಕ್ಕೆ ಸಂಬಂಧಪಟ್ಟು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಎಷ್ಟೋ ಜನರಿಗೆ, ಅದು ಕೂಡ ನಮ್ಮ ಎದುರುಗಡೆ ದಾಖಲೆ ಇದೆ. ಒಬ್ಬ ಮನುಷ್ಯನಿಗೆ ಅಲ್ಲಿ ನಡೆದ ಒಂದು ಘಟನೆ ಹೇಳಬೇಕು. ಆಕಸ್ಮಿಕವಾಗಿ ಕಾಡಿನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭ, ಅಲ್ಲೆಲ್ಲ ಸ್ವಲ್ಪ ಮಲೆನಾಡಿನ ಜನ ಕಾಡಿನಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ. ಮಳೆಗಾಲದಲ್ಲೂ ಹೋಗ್ತಾರೆ, ಏನಾದ್ರು ತರಕಾರಿ ಗಿರ್ಕಾರಿ ಸಿಗುತ್ತೆ ಅಂತ ಹೋಗ್ತಾರೆ. ಕಾಡಿನ ತರಕಾರಿಗಳು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ಬೆಂಗಳೂರಿನಂಥ ಪಟ್ಟಣದಲ್ಲಿರ್ತಕ್ಕಂಥವರಿಗೆ ಕಾಡಲ್ಲಿ ಸಿಗ್ತಕ್ಕಂಥ ಎಷ್ಟೋ ತರಕಾರಿಗಳ ಬಗ್ಗೆ ಗೊತ್ತಿಲ್ಲ. ಹಾಗೆ ತರಕಾರಿ ತರಲಿಕ್ಕೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಕರಡಿ ದಾಳಿ ಮಾಡ್ತು. ಕರಡಿ ದಾಳಿ ಮಾಡಿ ಆತನನ್ನು ಕಚ್ಚಿ ಸಂಪೂರ್ಣವಾಗಿ ಹರಿದು ಬಿಡ್ತು ಮುಖನೆಲ್ಲ. ತುಂಬ ದೊಡ್ಡ ಮಟ್ಟದ ಗಾಯ ಎಲ್ಲ ಆಗಿತ್ತು. ಆ ಮನುಷ್ಯ ಅದಕ್ಕೆ ಎಷ್ಟು ಔಷಧಿ ಮಾಡಿಸಿದ್ರೂ ಕೂಡ ಹುಷಾರು ಸಂಪೂರ್ಣ ಆಗದೇ ಇದ್ದಿದ್ದು, ಕರಡಿ ಕಚ್ಚಿದ್ದು. ಆ ನಂತರದಲ್ಲಿ ಅಲ್ಲಿ ಬಂದು ಸೇವೆ ಇತ್ಯಾದಿಗಳನ್ನು ಮಾಡಿ ಆ ಒಂದು ತೀರ್ಥದಿಂದ ಆ ಒಂದು ಗಾಯಗಳನ್ನು ತೊಳಿತಾ ಬಂದು ಸಂಪೂರ್ಣವಾಗಿ ಗುಣಮುಖನಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ನಾವು ನೋಡಿದ್ದೇವೆ. ಇದೊಂದು ವಿಚಾರ ಆಯಿತು. ಇನ್ನೊಂದು ಏನಂತಂದರೆ ರಕ್ಷಣೆ ವಿಷಯದಲ್ಲೂ ಅಷ್ಟೇ. ಅಲ್ಲಿ ಬಂದು ಆ ಶಿವನಿಗೆ ಮಾಮೂಲಿ ಪೂಜಾದಿಗಳನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾರೆ. ಹಣ್ಣು ಕಾಯಿಯನ್ನು ಬಿಟ್ಟು ಕೆಲವು ಕ್ಷೇತ್ರಗಳಲ್ಲಿ ಅನ್ನ ನೈವೇದ್ಯ ಇದ್ದ ಹಾಗೆ ಇಲ್ಲಿ ಅಕ್ಕಿಯನ್ನು ನೈವೇದ್ಯ ಮಾಡ್ತಕ್ಕಂಥ ಒಂದು ಕ್ರಮ ಇದೆ. ಆ ಕ್ರಮದಂತೆ ಅಲ್ಲಿ ಬಂದು ಅಕ್ಕಿಯನ್ನು ನೈವೇದ್ಯ ಮಾಡಿಸಿ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ಹೋದವರಿಗೆ ಅನೇಕ ರೀತಿಯ ವಿಷಯಗಳಲ್ಲಿ ಅದು ಕೆಲವು ಸಂದರ್ಭ ಏನಾಗ್ತದೆ ಅಂದರೆ ಈ ಮಾಟ ಮಂತ್ರ ಶತ್ರುಗಳು ಇತ್ಯಾದಿಗಳು ಸುಮ್ಮನೆ ಅನಾವಶ್ಯಕವಾಗಿ ಕೀಟಲೆ ಕೊಡ್ತಾ ಇದ್ದರೆ ತೊಂದರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸೇವೆಯನ್ನು ಮಾಡಿ ಹೋದಂಥ ಎಷ್ಟೋ ಜನರಿಗೆ ಆ ಒಂದು ಬಾಧೆಯಿಂದ, ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾದಂಥ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಿದೆ. ಹಾಗಾಗಿ ಅಲ್ಲಿ ಹೋಗಿ ನಿಮ್ಮ ಯಾವ ಸಮಸ್ಯೆ ಇದೆ ಅನ್ನೋ ವಿಚಾರವನ್ನು ಅಲ್ಲಿರ್ತಕ್ಕಂತಹ ಪ್ರಧಾನವಾಗಿ ಯಾರು ಅಲ್ಲಿಯ ಕೈಂಕರ್ಯ ಮಾಡೋರಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ಅರ್ಚಕರು, ಅವರಲ್ಲಿ ವಿಷಯವನ್ನು ಹೇಳಿ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಒಳಗಿನಿಂದ ಅವರಿಗೆ ಒಂದು ಪ್ರಚೋದನೆ ಅಂತಕ್ಕಂಥದ್ದು ಬರ್ತದೆ. ಯಾಕೆಂದರೆ ನಿಷ್ಠಾವಂತರು ಅಲ್ಲದೇ ಇರತಕ್ಕಂಥವರನ್ನು ಆ ಕ್ಷೇತ್ರ ಒಳಗಡೆ ಇಟ್ಕೊಳ್ಳೋದಿಲ್ಲ. ಅದು ವಿಶೇಷ. ಅಲ್ಲಿ ಹೊರಟು ಹೋಗ್ತಾರೆ ಅವರು. 3-4 ದಿವಸ ವಾರಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಅರ್ಚಕರು ಕೂಡ ಇದ್ದಾರೆ, ವರ್ಷಗಟ್ಟಲೆ ಮಾಡಿದವರು ಕೂಡ ಇದ್ದಾರೆ. ಹಾಗಾಗಿ ಅಂಥವರನ್ನು ಹೋಗಿ ಅಲ್ಲಿ ಅರ್ಚಕರನ್ನು ಭೇಟಿ ಮಾಡಿ ವಿಷಯವನ್ನು ತಿಳಿಸಿ ಸಮಸ್ಯೆಯನ್ನು ಹೇಳಿಕೊಂಡು ಅವರು ಯಾವ ಸೇವೆಯನ್ನು ಮಾಡಿ ಸರಿ ಹೋಗ್ತದೆ ಅಂತ ಒಂದು ಪ್ರೇರೇಪಣೆ, ದೈವ ಪ್ರೇರಣೆಯಿಂದ ಕೊಡ್ತಾರೋ ಆ ರೀತಿಯ ಸೇವೆಯನ್ನು ಮಾಡಬೇಕು. ಇದಾದ ನಂತರದಲ್ಲಿ ಪೂರ್ಣವಾಗಿರತಕ್ಕಂಥ ಅನುಗ್ರಹ. ಇಂತಿಷ್ಟು ಬಾರಿ ಬನ್ನಿ ಅಂತ ಕೂಡ ಹೇಳ್ತಾರೆ ಅವರು. ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಅಲ್ಲಿ ಡಿಮಾಂಡಿಂಗ್ ಇಲ್ಲ. ಇಂತಿಷ್ಟು ಕೊಟ್ಟರೆ ನಾವು ಮಾಡೋದು, ನೀವು 300 ರೂಪಾಯಿ ಕೊಟ್ಟೇ ತೆಂಗಿನಕಾಯಿ ತೊಗೋಬೇಕು, 500 ರೂಪಾಯಿ ಕೊಟ್ಟೇ ಯಂತ್ರ ತೊಗೋಬೇಕು, ಈ ಥರದ ವ್ಯವಸ್ಥೆ ಇಲ್ಲ. ಅಲ್ಲಿ ನಿಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಮಾಡಬಹುದು. ಹಾಗಾಗಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅಲ್ಲಿ ಏನು ಪ್ರೇರೇಪಣೆ ಆಗ್ತದೆ ಆ ಒಂದು ಆಚರಣೆಯನ್ನು ಮಾಡಿ ಸುಖ, ಶಾಂತಿ, ನೆಮ್ಮದಿ ಇತ್ಯಾದಿಗಳನ್ನೆಲ್ಲ ಹೊಂದಲಿಕ್ಕೆ ಅವಕಾಶ ಉಂಟು. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಯಾರೆಲ್ಲ ಹೋದರೆ ಏನೆಲ್ಲ ಪರಿಹಾರ ಕಂಡುಕೊಳ್ಬಹುದು ಕೋಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸಿ ಗುರುಗಳೇ. ಈಗ ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ರಾಶಿ ಮತ್ತು ದ್ವಿತೀಯ ಭಾವದಲ್ಲಿ ಓಡಾಡ್ತಕ್ಕಂಥದ್ದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪಾದನೆಗೆ ಅವಕಾಶ ಇದೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲದಕ್ಕೂ ಕೂಡ ಚಂದ್ರ ಸಂಚಾರ ಚೆನ್ನಾಗಿದೆ, ಮಂಗಳನ ಸಂಚಾರ ಕೂಡ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿರ್ತಕ್ಕಂಥ ರಾಹು ಸಂಬಂಧವಾಗಿ ವ್ಯಯ ಚಂದ್ರ ಬಂದಿರತಕ್ಕಂಥದ್ದು, ದ್ವಿತೀಯಕ್ಕೆ ಬಂದಿರತಕ್ಕಂಥದ್ದು. ಅರ್ಥಾತ್ ಸಂಗಾತಿಗಳ ಮಧ್ಯದಲ್ಲಿ ಸಿಂಹರಾಶಿಯವರ ಸಂಗಾತಿಗಳು ಏನಿರ್ತೀರಿ ನೀವು ಪರಸ್ಪರರ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಷಯದಲ್ಲಿ, ಸೈಟು, ಮನೆ ಇತ್ಯಾದಿಗಳ ವಿಷಯದಲ್ಲಿ ಅಥವಾ ವಾಹನದ ವಿಷಯದಲ್ಲಿ ಕೂಡ, ಭೂಮಿಯ ವಿಷಯದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತಕರಾರು, ತಂಟೆ ಇತ್ಯಾದಿಗಳು ಚಿಕ್ಕ ಪುಟ್ಟದು, ಭಾರಿ ದೊಡ್ಡ ಮಟ್ಟದ್ದೇನು ಕಾಣಿಸೋದಿಲ್ಲ. ಅವೆಲ್ಲ ಸ್ವಲ್ಪ ವಿಷಯಗಳು ಬರಬಹುದು. ಮನೆಯ ಯಾವುದೋ ಒಂದು ವ್ಯವಸ್ಥೆ ಬಗ್ಗೆ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಕಾಣಿಸುತ್ತೆ. ಏನು ಭಾರಿ ದೊಡ್ಡ ಮಟ್ಟದ್ದಲ್ಲ, ಅದೆಲ್ಲ ಕುಟುಂಬದಲ್ಲಿರ್ತಕ್ಕಂಥದ್ದೇ, ದೊಡ್ಡ ವಿಚಾರಗಳು ಯಾವುದು ಕಾಣಿಸೋದಿಲ್ಲ. ಹಾಗಾಗಿ ಸಿಂಹರಾಶಿಯವರು ಸಂಗಾತಿಗಳ ಮಧ್ಯದಲ್ಲಿ ಒಂದು ಬಾಂಧವ್ಯವನ್ನು ಉಳಿಸ್ಕೊಳ್ಳಿ. ಸಾಧ್ಯವಾದಷ್ಟು ಶಿವ ಪಾರ್ವತಿಯನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತು ಲಾಭಾಧಿಪತಿ ವ್ಯಯದಲ್ಲಿರ್ತಕ್ಕಂಥದ್ದು, ಆನಂತರ ರಾಶಿಗೆ ಬರ್ತಕ್ಕಂಥದ್ದು. ಅರ್ಥಾತ್
ಆರಂಭದ ಹಂತದಲ್ಲಿ, ದಿವಸದ ಆರಂಭದಲ್ಲಿ ಹೆಚ್ಚು ಕಡಿಮೆ 12-12:30 1 ಗಂಟೆವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ಬೇಸರ ಇರುತ್ತೆ. ಯಾಕೆ ಅಂತಂದರೆ ಚಂದ್ರ ಸ್ಥಿತಿ ಅಷ್ಟು ಉತ್ತಮವಾಗಿ ಇಲ್ಲದೆ ಇರುವಂಥ ಕಾರಣದಿಂದ. ಲಾಭಾಧಿಪತಿಯಾಗಿ ವ್ಯಯದಲ್ಲಿ ಬರ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥವ್ರು, ವಿಶೇಷವಾಗಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆ ಕಡೆಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅಂಥವರಿಗೆ ಆರಂಭದ ಹಂತದಲ್ಲಿ ಸ್ವಲ್ಪ ಮಟ್ಟಿನ ನಷ್ಟಾದಿಗಳ ಸೂಚನೆ ಕಾಣಿಸ್ತದೆ. ಉಳಿಕೆಯಂತೆ ಅಂಥ ದೊಡ್ಡ ತಾಪತ್ರೆ ಅಂತಕ್ಕಂಥದ್ದು ಕಾಣೋದಿಲ್ಲ. ಸಪ್ತಮದಲ್ಲಿರ್ತಕ್ಕಂಥ ಶನಿ ಯಾವಾಗ ಚಂದ್ರನ ದೃಷ್ಟಿಯನ್ನು ಹೊಂದುತ್ತಾನೆ, ಸಾಯಂಕಾಲದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಕಳವಳ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಆತಂಕ ಗಾಬರಿ ಪಡಬೇಕಾದಂಥದ್ದು ಯಾವುದೇ ರೀತಿಯಾದ ಬಾಧೆಗಳು ಕಾಣಿಸೋದಿಲ್ಲ. ಯಾರಿಗೆ ವಿಶೇಷವಾಗಿ ಕುಜರಾಹು ಸಂಧಿ ಅಥವಾ ರಾಹು ಬೃಹಸ್ಪತಿ ಸಂಧಿ ಅಂತಕ್ಕಂಥದ್ದು ಇರ್ತದೆ ಕನ್ಯಾ ರಾಶಿಯವರಿಗೆ, ಅದನ್ನು ಜಾತಕದ ಅವಲೋಕನದ ಮುಖಾಂತರವಾಗಿ ತಿಳ್ಕೊಂಡು ಯೋಗ್ಯವಾಗಿರ್ತಕ್ಕಂಥ ರೀತಿಯ ಶಾಂತಿ ಕರ್ಮಗಳನ್ನು ಮಾಡಿಕೊಳ್ಳಿ ಮತ್ತು ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗುತ್ತೆ. ಕಾರಣ ಕರ್ಮಾಧಿಪತಿಯ ಸ್ಥಿತಿ ಆರಂಭದಲ್ಲಿ ಚೆನ್ನಾಗಿದ್ದರೂ ಆನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಸ್ಥಿತಿಯನ್ನು ಸೂಚಿಸ್ತದೆ. ನಷ್ಟ ಸ್ಥಿತಿಯನ್ನು ಸೂಚಿಸಿದಾಗ ಅದರಲ್ಲೂ ಮಂಗಳ ಬರ್ತಕ್ಕಂಥದ್ದಾದ್ದರಿಂದ, ಔಷಧೀಕಾರಕನಾಗಿರ್ತಕ್ಕಂಥದ್ದಾದ್ದರಿಂದ ನಿಮ್ಮ ಸಂಗಾತಿಗಳು ಅಥವಾ ಆತ್ಮೀಯರು ಅಂತ ಏನಿರ್ತಾರೆ ನಿಮ್ಮ ಜೊತೆಯಲ್ಲಿ ಅಂಥವರ ಆರೋಗ್ಯಕ್ಕಾಗಿ ಔಷಧೋಪಚಾರಕ್ಕೋಸ್ಕರವಾಗಿ ಅಥವಾ ವಿಶೇಷವಾಗಿರ್ತಕ್ಕಂಥ ಯಾವುದೋ ಒಂದು ಪರಿಸ್ಥಿತಿಯ ಒಂದು ನಿರ್ವಹಣೆಗೋಸ್ಕರವಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಧನಾಧಿಪತಿಯೊಂದಿಗೆ ಬಂದು ಕರ್ಮಾಧಿಪತಿ ಸೇರೋದಾದ್ದರಿಂದ ಅದು ಔಷಧೀಕಾರಕ, ಆಸ್ಪತ್ರೆ ಖರ್ಚು ಇತ್ಯಾದಿಗಳಿಗೆ ಸ್ವಲ್ಪ ಹೆಚ್ಚು ಖರ್ಚಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಆ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಮೃತ್ಯುಂಜಯನ ಧ್ಯಾನವನ್ನು ಮಾಡಿಕೊಳ್ತಕ್ಕಂಥದ್ದು ಸ್ವಲ್ಪ ಉತ್ತಮವಾದಂಥ ಫಲವನ್ನು ಕೊಡ್ತದೆ. ಶುಭವಾಗಲಿ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಧ್ಯಮ ಸ್ಥಿತಿಯ ದಿನ. ಮಧ್ಯಾಹ್ನದವರೆಗೆ ಸ್ವಲ್ಪ ಬೇಸರ ಅಥವಾ ಒಂಥರ ಸಮಾಧಾನವಿಲ್ಲದ ಸ್ಥಿತಿ ಇದ್ದರೂ ಕೂಡ ಆ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲತೆಗಳು ಕಾಣಿಸ್ತದೆ. ಆದರೂ ಮಧ್ಯಾಹ್ನದ ನಂತರದಲ್ಲೂ ಅಷ್ಟೊಂದು ಸ್ವಲ್ಪ ಕೆಲವರಿಗೆ ಅನುಕೂಲ ಕಾಣಿಸ್ಬಹುದು. ಬಿಟ್ಟರೆ ವೃಶ್ಚಿಕ ರಾಶಿಯ ಎಲ್ಲರಿಗೂ ಅದರ ಫಲವನ್ನು ಊಹಿಸೋಕೆ ಸಾಧ್ಯ ಇಲ್ಲ. ಕಾರಣ ಸಪ್ತಮಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು, ಜೊತೆಯಲ್ಲಿ 4ನೇ ರಾಶಿಯಲ್ಲಿ ರಾಹು, ಅದಕ್ಕೆ ಸರಿಯಾಗಿ ಕೇಂದ್ರ ಭಾಗದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಮಂಗಳ, ಶಶಿಮಂಗಳ ಯೋಗ ಕೂಡ ಅಷ್ಟು ಉತ್ತಮವಾದಂಥ ಫಲವನ್ನು ಕೊಡೋದಿಲ್ಲ. ನಿಮ್ಮ ರಾಶ್ಯಾಧಿಪತಿ ಕೂಡ ಅಷ್ಟು ಅನುಕೂಲಕರ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಂಪಾದನೆ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತು ಅಷ್ಟು ಒಂದು ಆಸಕ್ತಿದಾಯಕವಾಗಿರತಕ್ಕಂಥ ದಿವಸ ಅಲ್ಲ. ಹಾಗೆಯೇ ಆಫೀಸ್ನಲ್ಲಿ ಕೂಡ ಒಂದು ಥರದ ಆಫೀಸ್ ವರ್ಕ್ ಮಾಡ್ತಕ್ಕಂಥವ್ರು ಏನಿದ್ದೀರಿ ವೃಶ್ಚಿಕ ರಾಶಿಯವರು, ಅಂಥವರಿಗೆ ಕೂಡ ಒಂದು ಸಂಪೂರ್ಣ ಸಮಾಧಾನದ ದಿವಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳೇ, ಇವತ್ತಿನ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಮೆಸೇಜನ್ನು ಕಳಿಸಿರುವಂಥವ್ರು ದೈವಿಕ್ ಅವರ ತಂದೆ ನಾರಾಯಣ್ ಅಂತ. ಹುಟ್ಟಿರುವಂಥ ದಿನಾಂಕ ದೈವಿಕ್ದು 12/9/2004 ಬೆಳಗ್ಗೆ 7:30 ಭಾನುವಾರ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೊರೋನಾ ಸಮಯದಲ್ಲಿ ದೈವಿಕ್ಗೆ ಒಂಚೂರು ವಿದ್ಯೆಗೆ ತೊಂದರೆ ಆಯಿತು. ಸೊ ವಿದ್ಯೆ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ಮುಂದೆ ಓದ್ತಾನ, ಈಗ ತಾತ್ಕಾಲಿಕವಾಗಿ ಒಂದು ಕಡೆ ಕೆಲಸ ಮಾಡ್ತಿದ್ದಾನೆ ನನ್ನ ಮಗ. ಮುಂದಿನ ದಿನಗಳಲ್ಲಿ ಓದು ಕಂಟಿನ್ಯೂ ಆಗುತ್ತಾ? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಯಾಕಂದ್ರೆ ನಮ್ಮ ಹುಡುಗ ಚೆನ್ನಾಗೂ ಇದನ್ನು ನೋಡೋಕ್ಕೆ ಸ್ವಲ್ಪ, ಹಾಗಾಗಿ ಹೇಗೆ ಗುರುಗಳೇ ಅಂತ ಕೇಳ್ತಿದ್ದಾರೆ. ಮುಂದಿನ ಭವಿಷ್ಯ ಏನು? ಓದು ಕಂಟಿನ್ಯೂ ಮಾಡ್ತಾನಾ ಅಥವಾ ಬೇರೆ ಒಳ್ಳೆ ಕೆಲಸ ಸಿಗುತ್ತಾ, ಹೇಗೆ ಅಂತ ಕೇಳ್ತಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ಗಳ ಪ್ರಕಾರವಾಗಿ ಕನ್ಯಾ ಲಗ್ನ ಬಂದಿದೆ, ಕರ್ಕಾಟಕ ರಾಶಿ ಬಂದಿದೆ, ಆಶ್ಲೇಷ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಶುಕ್ರ, ಚಂದ್ರ, ಶನಿ 3 ಗ್ರಹಗಳು ಒಟ್ಟಿಗೆ ಇರತಕ್ಕಂಥದ್ದು ಲಾಭಸ್ಥಿತಿಯಲ್ಲಿ. ಚಂದ್ರ ಶುಕ್ರ ಸೇರಿದಾಗ ಆ ವ್ಯಕ್ತಿ ಚಾಕ್ಲೇಟ್ ಹೀರೋ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಲಕ್ಷಣವನ್ನು ಹೊಂದಿರ್ತಾನೆ ಅಂತ ಹೇಳುತ್ತೆ. ಅದು ಅತ್ಯಂತ ಶುಭ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಆದರೆ ಲಗ್ನದಲ್ಲಿಯೇ ಇರ್ತಕ್ಕಂತಹ ಗುರು ಮತ್ತು ಅಷ್ಟಮದ ರಾಹು ಏನು ಮಾಡಿದ್ದಾರೆ ಅಂತಂದರೆ ವಿದ್ಯಾಭ್ಯಾಸವನ್ನು ಕುಂಠಿತವಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ಪ್ರಾರಬ್ಧಾನುಸಾರ. ಹಾಗಾಗಿ ಆತನಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಒಂದು ಮಟ್ಟದ, ಒಂದು ಹಂತದ ವಿದ್ಯಾಭ್ಯಾಸ ಮಾಡಿಕೊಳ್ಳಿಕ್ಕೆ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವಿಕೋಪದಿಂದ ಆತ ಏನು ಕೈಯಾರೆ ಮಾಡಿಕೊಂಡಿದ್ದಲ್ಲ, ಕರೋನಾ ಬಂದಿದ್ದು ಅಂದಮೇಲೆ ಪ್ರಾರಬ್ಧಾನುಸಾರ ಆಗಿರ್ತಕ್ಕಂಥದ್ದು.
ಇನ್ನೊಂದು ವಿಚಾರ, ಕರೋನಾ ಅಂತಕ್ಕಂಥದ್ದು ಆತನ ಈ ಒಂದು ಪರಿಸ್ಥಿತಿಗೆ ಒಂದು ನೆಪವಾಯಿತು ಬಿಟ್ಟರೆ, ಕರೋನಾದಲ್ಲಿ ಬೇರೆ ಯಾರೂ ಸ್ಟೂಡೆಂಟ್ಸ್ ಓದಲಿಲ್ವಾ, ಮುಂದೇನು ಗಳಿಸ್ಲಿಲ್ವಾ, ವಿದ್ಯಾಭ್ಯಾಸ ಮಾಡಲಿಲ್ವಾ? ಅಥವಾ ಕರೋನಾ ಸಂದರ್ಭದಲ್ಲಿ SLC PUC ಓದ್ತಾ ಇದ್ದಂಥವ್ರು ಲಕ್ಷಗಟ್ಟಲೆ ಜನ ನಮ್ಮ ದೇಶದಲ್ಲಿ ಇದ್ರಲ್ವ, ಅವರಿವತ್ತು ಮುಂದುವರಿಸಿ ಓದ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ನಾನು ಹೇಳೋದೇನಂತಂದರೆ, ಈ ಜಾತಕದ ಪ್ರಕಾರ ಇರ್ತಕ್ಕಂಥದ್ದು ಮುಖ್ಯವಾಗಿ ಅಷ್ಟಮದ ರಾಹು, ಲಗ್ನದ ಗುರು ಇತ್ಯಾದಿ ಯೋಗಗಳೇನಿದೆ, ಇದು ಆ ಮನುಷ್ಯನಿಗೆ ಆಸಕ್ತಿಯನ್ನು ಕುಂಠಿತ ಮಾಡ್ತದೆ. ಹೆಚ್ಚು ಕಡಿಮೆ ಆ ಮನುಷ್ಯನಿಗೆ 2020ನೇ ಇಸ್ವಿ 21ನೇ ಇಸ್ವಿ ಕಾಲದಲ್ಲಿ ಕರೋನಾ ಬಂದಿದ್ದು ಅಂತಂದರೆ 2004ರಲ್ಲಿ ಹುಟ್ಟಿರೋರು. ಸೊ ಆಗ 16 ವರ್ಷ ಮುಗಿದಿತ್ತು ಅಂತ ಲೆಕ್ಕ. ಫಸ್ಟ್ ಇಯರ್ PUCಲಿದ್ದರು ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಸ್ವಲ್ಪ ಗಮನ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಲಿಲ್ಲ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಯಿತು. ಶುಕ್ರ ಅಲ್ವಾ, ಶುಕ್ರ ಸ್ತ್ರೀ ಸಂಬಂಧವನ್ನು ಸೂಚಿಸ್ತಕ್ಕಂಥವನು. ಅದು ಚಂದ್ರನ ಜೊತೆಯಲ್ಲಿದ್ದಂಥದ್ದು, ಚಂದ್ರನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಜೊತೆಯಲ್ಲಿ ಶನಿ. ಸಹವಾಸಗಳು ಸರಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಆಸಕ್ತಿ ಬೇರೆ ಕಡೆಗೆ ಹೋಯಿತು. ಇಷ್ಟೇ ಆಗಿದ್ದು. ವಿದ್ಯಾತುರಾಣಂನ ಸುಖಂನ ನಿದ್ರಾ, ಯಾರಿಗೆ ವಿದ್ಯೆಯನ್ನು ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ ಆತ ಸುಖ ನಿದ್ರೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಿಲ್ಲ. ಯಾವಾಗ ಸುಖ ನಿದ್ರೆಗಳ ಕಡೆಗೆ ಹೋಯಿತು ಆವಾಗ ಏನಾಗ್ತದೆ? 2 ವಿಚಾರ ಹೇಳ್ತಾರೆ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಅಂತ ಹೇಳ್ತಾರೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಇದೆರಡು ಹಿಂದ್ಮುಂದಾಯಿತು. ಆ ಕಾರಣಕ್ಕಾಗಿ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಕುಂಟುತ್ತಾ ಇದ್ದಿದ್ದು ಕುಂಠಿತ ಆಯಿತು. ಹಾಗಾಗಿ ಈಗ ಕೂಡ ಈ ಜಾತಕದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಒಂದು ಲೆವೆಲ್ಲಿಗೆ ತಲುಪ್ತಕ್ಕಂಥ ಒಂದು ಅವಕಾಶ ಏನಿದೆ ಇದು ತುಂಬ ಕಡಿಮೆ ಇದೆ. ಈಗಾಗಲೇ 21 ವರ್ಷ ವಯಸ್ಸಾಗಿದೆ, ಜೊತೆಗೆ ಹವ್ಯಾಸಗಳು ಚೇಂಜ್ ಆಗಿದೆ. ಹಾಗಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂಥ ಸಾಧ್ಯತೆಗಳು ಕಾಣಿಸೋದಿಲ್ಲ. ಆದರೂ ಕರ್ಕಾಟಕ ರಾಶಿಗೆ ಚಂದ್ರನ ಪ್ರವೇಶವಾಗ್ತಕ್ಕಂಥದ್ದು. ಆದರೂ ಕರ್ಕಾಟಕ ರಾಶಿಗೆ ಯಾವಾಗ ಪ್ರವೇಶ ಗುರುವಿನದ್ದಾಗ್ತದೆಯಲ್ಲ, ಅಂದರೆ ಇನ್ನೊಂದು 8-10 ತಿಂಗಳ ನಂತರ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕರ್ಕಾಟಕ ರಾಶಿ ಗುರು ಪ್ರವೇಶ ಆದ ನಂತರದಲ್ಲಿ ಈತ ಏನಾದರೂ ಸ್ವಲ್ಪ ತನ್ನನ್ನು ತಾನು ಬದಲು ಮಾಡ್ಕೋಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟರೆ, ಯಾಕೆ ಅಂತಂದರೆ ಕರ್ಮ ಇರ್ತಕ್ಕಂಥದ್ದು ಅದೇನೆ, ಮನುಷ್ಯ ತನ್ನನ್ನು ತಾನು ತಿದ್ದುಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ. ಅವಕಾಶಗಳು ಕಡಿಮೆ ಕಾಣ್ತದೆ. ದಶಾಭುಕ್ತಿ ಕೂಡ ಅದಕ್ಕೆ ಪೂರಕವಾಗಿ ಕಾಣಿಸೋದಿಲ್ಲ. ಆದರೂ ಪ್ರಯತ್ನ ಮಾಡೋದಾದರೆ ಗುರುವನ್ನು ಆರಾಧನೆ ಮಾಡಿದರೆ ಸಾಧ್ಯವಾದರೆ ಒಂದು 16 ದಿನಗಳ ಕಾಲ ಹೋಗಿ ಗಾಣಗಾಪುರ ಕ್ಷೇತ್ರದಲ್ಲಿದ್ದು ಅಲ್ಲಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದರೆ ಕನಿಷ್ಠ 5 ದಿನಗಳ ಕಾಲ, ವೆರಿ ಲಿಟಲ್ ಅಂತ ಹೇಳೋದಾದರೆ 5 ದಿನಗಳ ಕಾಲವಾದರೂ ಗಾಣಗಾಪುರದಲ್ಲಿದ್ದು ಕ್ಷೇತ್ರ ವಿಧಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ನಂತರ ತಾನು ಸ್ವಯಂ ಪ್ರಯತ್ನಪಟ್ಟ ಪಕ್ಷದಲ್ಲಿ ವಿದ್ಯಾಭ್ಯಾಸ ಒಂದು ಡಿಗ್ರಿ ಲೆವೆಲ್ಲಿಗಂತೂ ಖಂಡಿತ ಮುಟ್ಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ನಾರಾಯಣ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ನಿಮ್ಮ ಮಗನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ವೀಕ್ಷಕರೇ, ನೀವು ಕೂಡ ಖಂಡಿತವಾಗ್ಲೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿ. ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ, ಅದು ವೈಯಕ್ತಿಕ ಪ್ರಶ್ನೆ ಆಗಿರ್ಬೋದು, ಸಾರ್ವತ್ರಿಕ ಪ್ರಶ್ನೆ ಕೂಡ ಆಗಿರಬಹುದು, ಅಥವಾ ಪತ್ರದ ಮುಖೇನ ಅಥವಾ ಇಮೇಲ್ ID ಮುಖೇನ ಕೂಡ ತಾವು ಕಳಿಸಬಹುದು ನಿಮ್ಮ ಪ್ರಶ್ನೆಯನ್ನು ಅಂತ ಹೇಳ್ತಾ, ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ವಾಹಿನಿಯದ್ದು ತಾವು ನೋಡಬಹುದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ, ಮುಂದಿನ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿದೆ. ಅಷ್ಟಮಾಧಿಪತಿಯಾಗಿದ್ದರೂ ಕೂಡ ಚಂದ್ರ ಪರಮ ಮಿತ್ರರೊಂದಿಗೆ ಸಂಚಾರದಲ್ಲಿರ್ತಕ್ಕಂಥದ್ದಾದ್ದರಿಂದ ಸಾಕಷ್ಟು ಅನುಕೂಲ, ಸಮಾಧಾನವನ್ನು ಕೂಡ ಇವತ್ತು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ವಿಶೇಷವಾಗಿ ಮಕ್ಕಳ ಎಜುಕೇಷನ್ ವಿಷಯದಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿರಬಹುದು, ಅಥವಾ ಶರೀರದ ಶ್ರಮವನ್ನು ವಹಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಕಷ್ಟಪಟ್ಟು ದುಡಿತಕ್ಕಂಥವರಿಗೆ ಕೂಡ ಸಾಕಷ್ಟು ಉತ್ತಮವಾದಂಥ ಒಂದು ಫಲಗಳನ್ನು ಇವತ್ತು ನಿರೀಕ್ಷೆ ಮಾಡುವ ಅವಕಾಶ ಉಂಟು. ಹಾಗಾಗಿ ಧನುರಾಶಿಯವರಿಗೂ ಏನಂಥ ದೊಡ್ಡ ಟೆನ್ಷನ್ ಅಂದರೆ ಇವತ್ತು ಒಂಥರ ಆತಂಕಪೂರಿತವಾಗಿರ್ತಕ್ಕಂಥ ದಿವಸ ಅಲ್ಲ. ಆದ್ದರಿಂದ ಯೋಚನೆ ಮಾಡೋದು ಬೇಡ. ಪಂಚಮಾಧಿಪತಿಯೊಂದಿಗೆ ಬಂದು ಸೇರಿರುವ ಅಷ್ಟಮಾಧಿಪತಿ ಅಲ್ವಾ, ಕರ್ಮಭಾವದಲ್ಲಿ ಮಂಗಳನೊಂದಿಗೆ ಇರ್ತಕ್ಕಂಥ ಚಂದ್ರ, ಶಶಿಮಂಗಳ ಯೋಗ ಕರ್ಮಭಾವದಲ್ಲಿರ್ತಕ್ಕಂಥದ್ದಾದ್ದರಿಂದ ಅದಕ್ಕೆ ಸಂಬಂಧಪಟ್ಟು ಪಾರ್ವತಿಯ ಪುತ್ರ ಸುಬ್ರಹ್ಮಣ್ಯ,
ಪಾರ್ವತಿಯ ತೊಡೆ ಮೇಲೆ ಕೂತಿರ್ತಕ್ಕಂಥ ಸುಬ್ರಹ್ಮಣ್ಯನ ಸ್ವರೂಪವನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗತ್ತೆ ಆರಂಭದ ಹಂತದಲ್ಲಿ. ಕಾರಣ ಅಷ್ಟಮದ ಚಂದ್ರ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗಬಹುದು. ಔಷಧೋಪಚಾರ ಮಾಡಿದರೂ ಅಷ್ಟು ಚೇತರಿಕೆ ಕಾಣಿಸ್ತಾ ಇಲ್ಲ. ಯಾಕೋ ಇವತ್ತು ಜ್ವರವೇ ಕಮ್ಮಿ ಆಗ್ತಾ ಇಲ್ಲ. ಔಷಧಿ ತೊಗೊಂಡ್ರೂ ಏನು ಉಪಯೋಗ ಆಗ್ತಿಲ್ಲ. ಇನ್ನೇನು ಆಸ್ಪತ್ರೆಗೆ ಅಡ್ಮಿಟ್ಟೇ ಆಗಬೇಕೇನೋ. ಹೀಗೆಲ್ಲ ಬೇಸರವಾಗಿರ್ತಕ್ಕಂಥ ಸ್ಥಿತಿ ಕೆಲವರಿಗೆ ಕಾಣಿಸುತ್ತೆ. ಇನ್ನು ಕೆಲವರಿಗೆ ಆಹಾರದ ವಿಷಯದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಸಮಸ್ಯೆ, ದೇಹದ ಆಲಸ್ಯ ಮತ್ತು ಒಂದು ಸಾರಿ ಪದೇ ಪದೇ ಒಂಥರ ಕೋಪ ಬರ್ತಕ್ಕಂಥದ್ದು, ಸಿಟ್ಟು, ಬೇಸರ ಆಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕಾಣಿಸುತ್ತೆ. ಆದರೆ ಅದೆಲ್ಲವೂ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಫಲ. ಮಧ್ಯಾಹ್ನದ ನಂತರದಲ್ಲಿ ಯಾವಾಗ ಚಂದ್ರನ ಪ್ರವೇಶ ಕನ್ಯಾ ರಾಶಿಗಾಗ್ತದೆ, ಆ ನಂತರದಲ್ಲಿ ಸ್ವಲ್ಪ ಮಟ್ಟಿನ ವೃದ್ಧಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಉಂಟು. ಆದರೂ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಮಂಗಳ ನಿಮ್ಮ ಮಕರ ರಾಶಿಗೆ 12ಕ್ಕೆ ದೃಷ್ಟಿ ಕೊಡ್ತಾನೆ. ಹಾಗಾಗಿ ಮನೆಯ ಕೌಟುಂಬಿಕವಾಗಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಹಾಗಾಗಿ ಚಿಂತೆ ಮಾಡುವಂಥದ್ದೇನು ಬೇಡ. ಅದೂ ಅಲ್ಲದೆ ಸ್ವಲ್ಪ ಹರಿತವಾಗಿರ್ತಕ್ಕಂಥ ವಸ್ತುಗಳಿಂದ ಶರೀರದಲ್ಲಿ ಗಾಯವಾಗತಕ್ಕಂಥ ಲಕ್ಷಣ, ರಕ್ತ ನಷ್ಟವಾಗತಕ್ಕಂಥ ಲಕ್ಷಣ ಕೂಡ ಕೆಲವರಿಗೆ ಊಹಿಸ್ಬೋದಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸೂಕ್ತ. ಇವತ್ತು ಸುಬ್ರಹ್ಮಣ್ಯನ ಧ್ಯಾನ, ಅದರಲ್ಲೂ ವಿಶೇಷವಾಗಿ ಬಾಲಕ ಅವಸ್ಥೆಯಲ್ಲಿರ್ತಕ್ಕಂಥ ಬಾಲಸುಬ್ರಹ್ಮಣ್ಯ ಅಂತ ಹೇಳ್ತಾರಲ್ಲ, ಆ ಬಾಲಕ ಅವಸ್ಥೆಯಲ್ಲಿರ್ತಕ್ಕಂಥ ದಂಡಾಯುಧಪಾಣಿ, ಬಾಲದಂಡಾಯುಧಪಾಣಿಯನ್ನು ದರ್ಶನ ಮಾಡಿಕೊಳ್ತಕ್ಕಂಥದ್ದು ಶುಭ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗ್ತದೆ. ಉಳಿಕೆ ರಾಶಿಯವರಿಗೆ ಅಂಥ ದೊಡ್ಡ ಸಮಸ್ಯೆ ಅಂತ ಕಾಣಿಸದೇ ಇದ್ದರೂ ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಹೆಚ್ಚು ಬೇಸರವನ್ನು ಕೊಡಬಹುದು. ಕಾರಣ ಏನು ಅಂತಂದರೆ ರಾಶಿಯ 8ನೇ ರಾಶಿಯಲ್ಲಿರ್ತಕ್ಕಂಥ ಮಂಗಳ ಮತ್ತು ಚಂದ್ರ ಬಂದು ಸೇರ್ತಕ್ಕಂಥದ್ದು. ಅರ್ಥಾತ್ ನಿಮ್ಮ ವಿರುದ್ಧ ಇರತಕ್ಕಂತಹ 2-3 ಜನ ಒಟ್ಟಾಗಿ ಇವತ್ತು ನಿಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರೆಷರೈಸ್ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಒತ್ತಡಕ್ಕೆ ಹಾಕ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಯೋಚನೆ ಮಾಡಿ, ಎಲ್ಲಿ ನೀವು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರ್ತದೆ, ಎಲ್ಲಿ ನೀವು ಒತ್ತಡಕ್ಕೆ ಬಲಿಯಾಗ್ಬೋದು ಅಂದರೆ ಮಣಿಬೇಕಾಗಿರ್ತಕ್ಕಂಥ, ಸೋಲು ಬೇಕಾಗಿರ್ತಕ್ಕಂಥ ಸಂದರ್ಭ ಕಾಣಿಸುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ ಎಷ್ಟೋ ಸಂದರ್ಭ ಎದುರಿಗೆ ಒತ್ತಡ ಹಾಕ್ತಕ್ಕಂಥ ವ್ಯಕ್ತಿಗಳು ನಮಗೆ ತುಂಬ ಮುಖ್ಯ ಆಗಿರ್ತಾರೆ. ಅಂಥ ವ್ಯಕ್ತಿಗಳು ಒತ್ತಡವನ್ನು ಹಾಕಿದಾಗ ನಾವು ಒತ್ತಡಕ್ಕೆ ಮಣಿಬೇಕಾಗ್ತದೆ. ಆದರೆ ವ್ಯಕ್ತಿ ಮುಖ್ಯವಾಗಿದ್ದಾಗ ಒತ್ತಡವನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆದರೆ ಅವ್ರು ಯಾರು, ಏನು, ಎತ್ತ, ಅವರಿಂದ ಮುಂದೆ ಏನಾಗಬಹುದು ಅಂತ ಯೋಚನೆ ಇಟ್ಕೊಂಡು ಬಗ್ಗಬೇಕೋ ಬೇಡೋ ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ವಿವೇಕಕ್ಕೋಸ್ಕರವಾಗಿ ಶ್ರೀರಾಮಚಂದ್ರನನ್ನು ಧ್ಯಾನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಇವತ್ತು ಮೀನರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಕಾರಣ ಪಂಚಮಾಧಿಪತಿ ಇರತಕ್ಕಂಥ ಸ್ಥಿತಿಗತಿಗಳು ತುಂಬ ಚೆನ್ನಾಗಿದೆ. ತುಂಬ ಕುಟುಂಬದ ಎಲ್ಲ ಜನರೊಂದಿಗೆ ಸೇರ್ತಕ್ಕಂಥ, ಬಂಧುಗಳೊಂದಿಗೆ ಬಾಳ್ತಕ್ಕಂಥ, ಒಟ್ಟಾರೆ ಚೆನ್ನಾಗಿ ದಿನಗಳನ್ನು ಕಳೆತಕ್ಕಂಥ ಒಂದು ಕಾಲ ಅಂತ ಹೇಳಬಹುದು. ಚಂದ್ರ ಇರ್ತಕ್ಕಂಥ 2 ಸ್ಥಿತಿಗಳು ಕೂಡ ಚೆನ್ನಾಗಿದೆ. ಷಟ್ ಸಪ್ತಾಗ್ಧ ದಶೈಕ ಶೋಭನಕರೋ ನಾರ್ಯದ್ಬುಧಾರ್ಕವು ಪ್ರಿಯ. ಪ್ರಿಯನಾಗಿರ್ತಕ್ಕಂಥ ಅರ್ಕನೊಂದಿಗಿದ್ದು ಮುಂದೆ ಹೋಗಿ ಪುನಃ ಪ್ರಿಯನಾಗಿರ್ತಕ್ಕಂಥ ಮಂಗಳನನ್ನೇ ಸೇರ್ತಕ್ಕಂಥ ಚಂದ್ರ. ಹಾಗಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದಾದ್ದರಿಂದ ಮಕ್ಕಳೊಂದಿಗೆ ಅಥವಾ ಮಕ್ಕಳ ಸಮಾನರೊಂದಿಗೆ ಆ ಒಂದು ದಿನಗಳನ್ನು ಕಳೀತಕ್ಕಂಥ ಅವಕಾಶಗಳು ಕಂಡು ಬರ್ತದೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆನಂದದಿಂದ ಕಳೀರಿ. ಹಾಗೆ ನಾಳೆ ನಾಡಿದ್ದು 2 ದಿವಸ ಹಬ್ಬ ಕೂಡ ಇದೆ. ಹಬ್ಬವನ್ನು ಕೂಡ ಸಂತೋಷ, ಸಂಭ್ರಮ, ಸಡಗರ, ಶ್ರದ್ಧಾಭಕ್ತಿ ನಿಷ್ಠೆಗಳಿಂದ ಆಚರಣೆ ಮಾಡಿ ದೇವತಾನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಯಲ್ಲಿ ಇವತ್ತು ಮೀನರಾಶಿಯವರಿಗೆ ಗಣಪತಿ ಆರಾಧನೆ ಬಹಳ ಒಂದು ಉತ್ತಮವಾದಂಥ ಫಲವನ್ನು ಕೊಡ್ತದೆ. ಶುಭವಾಗಲಿ. ಬಹಳಷ್ಟು ಅದ್ಭುತವಾದ ವಿಚಾರಗಳನ್ನು ಇಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಇರಲಿ. ನಾಳೆ ಮತ್ತು ನಾಡಿದ್ದಿನ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕ ವ್ರತ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿ ಆ ದೇವತಾನುಗ್ರಹವನ್ನು ಪಡೆದು ಸುಖವಾಗಿ ಬಾಳಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಾ ಇದೆ. ಇವತ್ತು ಕೋಟೇಶ್ವರ ಸ್ವಾಮಿ ಸನ್ನಿಧಾನದ ಬಗ್ಗೆ ಗುರುಗಳು ಬಹಳ ವಿಶೇಷವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ನಾಳೆ ನಾವೆಲ್ಲರೂ ನಮ್ಮ ವಾಹಿನಿಯನ್ನು ನೋಡೋ ಮುಖೇನವೇ ಗೌರಿ ಹಬ್ಬ ಆಚರಣೆ ಮಾಡೋಣ. ಹೋಗ್ಬರೋದಾ? ನಮಸ್ಕಾರ.